BJPಗೆ ಹೋಗ್ಬೇಕನ್ನಂತ ಒಂದು, ನಾನು ಮನಗೂಳಿಗೌಡರು ವಿರೋಧಿ. ಓಕೆ ಸರ್. ನಾನು ಕಾಂಗ್ರೆಸ್ ವಿರೋಧಿ ಅಂದ್ರೆ ಅಡ್ಡಿ ಇಲ್ಲ, ಮನಗೂಳಿಗೌಡರು ವಿರೋಧಿ. ನೀವು ಮನಸ್ಸು ಮಾಡಿದ್ರೆ JDS BJP ತಮಗೆ ಟಿಕೆಟ್ ಕೊಡ್ಬೋದು ಸರ್. ನನಗೆ 2 crores rupees ದುಡ್ಡು ಕೊಡ್ತೀನಿ, ಟಿಕೆಟ್ ಕೊಡ್ತೀನಿ ಅಂತ ಬಂದಾಗ ನಾನು ಅದನ್ನು ಮಾಡಂಗಿಲ್ಲ. ವರ್ಗದಲ್ಲಿ IC ಪಟ್ಟಣ ಶೆಟ್ಟಿ ಅವರು ರಫ್ ಆ್ಯಂಡ್ ಟಫ್ ಅನ್ನೋ ಮಾತು ಬರ್ತದೆ ಸರ್. ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರೆ ಅವ್ನು PSI ಇಂದ ಹಂಚಿಕಿಲ್ಲ, CPI ಇಂದ ಹಂಚಿಕಿಲ್ಲ, ತಹಸೀಲ್ದಾರ್ ಹಂಚಿಕಿಲ್ಲ. ಒಂದು ದಿನ ನಾನು ಬಸವನಬಾಡಿಗೆ ಮತಕ್ಷೇತ್ರ ಡಾಮಿನೇಟ್ ನಾಯಕ ಅಂದ್ರೆ IC ಪಟ್ಟಣ ಶೆಟ್ಟಿ ಅವರು. ಅದು ಗಾಡ್ ಗಿಫ್ಟ್. ಓಕೆ ಸರ್. ನಾನು ಹೇಳಲ್ಲ, ನಾನು ನಾವು BJP ಪಕ್ಷದಲ್ಲಿ ಗುರುತಿಸಿಕೊಂಡು ಸಂಗಣ್ಣ ಬೆಳಗ್ಗೆ ಅವ್ರನ್ನ ಪ್ರಥಮ ಬಾರಿಗೆ MLA ಮಾಡುವಲ್ಲ ತಾವು ಒಬ್ಬರ ಪ್ರಮುಖರನ್ನು ಮಾತು ಕೇಳ್ತಾರೆ. ಸನ್ಮಾನ್ಯ ಸಂಗಣ್ಣ ಬೆಳವ್ರನ್ನ MLA ಮಾಡಲಿಕ್ಕೆ ನಾನು ಒಬ್ಬ ಕಾರಣೀಭೂತ ಅಂತಂದ್ರೆ ಘಂಟಾಘೋಷವಾಗಿದೆ. ನಾನು ಮನಸ್ಸು ಮಾಡಿದರೆ ನಾನು ಶಾಸಕನಾಗಬಲ್ಲೆ. ನಮಸ್ಕಾರ. ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರವಣ ಮದನ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಬಸವನಾಡಿನ ಹಿರಿಯ ರಾಜಕಾರಣಿ, ಕ್ಷೇತ್ರದ ಪ್ರತಿಷ್ಠಿತ BLD ಬ್ಯಾಂಕಿನ ಅಧ್ಯಕ್ಷರು, ನೇರ ನುಡಿಯ ದಿಟ್ಟ ಮನುಷ್ಯನ ನಾಯಕ, ರಾಜಕೀಯದಲ್ಲಿ ಒಳಗೊಂದು ಹೊರಗೊಂದು ಮಾತುವೇ ಇಲ್ಲವೇ ಇಲ್ಲ, ಯಾವುದೇ ಅಧಿಕಾರ ಆಮಿಷಕ್ಕೆ ಒಳಗಾದಂಥ ವ್ಯಕ್ತಿನೇ ಅಲ್ಲ, ಹಗಲು ರಾತ್ರಿ ಎನ್ನದೆ ಕ್ಷೇತ್ರದ ಜನತೆಯ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿ ತಕ್ಷಣ ಪರಿಹಾರ ಒದಗಿಸಿಕೊಡುವಂಥ ಧೀಮಂತ ನಾಯಕ, ಈ ಭಾಗದ ಶಾಸಕ ಸಚಿವ ಶಿವಾನಂದ ಪಾಟೀಲ್ ಅವರ ಸಹಕಾರದಿಂದ ಕ್ಷೇತ್ರದಲ್ಲಿ ಯಾವುದೇ ಚುನಾವಣೆ ನಡೀಲಿ ತಾವು ಪ್ರಮುಖ ಪಾತ್ರ ವಹಿಸಿ ತಮ್ಮದೇ ಆದಂಥ ರಾಜಕೀಯ ರೂಪುರೇಷೆಗಳನ್ನು ಹೆಣೆದು ಪಕ್ಷದ ಅಭ್ಯರ್ಥಿಗಳಿಗೂ ಸಾಧಿಸುವವರೆಗೂ ತಮ್ಮ ಹಠವನ್ನು ಬಿಡಲಾರಂಥ ವ್ಯಕ್ತಿತ್ವ ಅವರಲ್ಲಿರುವಂಥದ್ದು. ಅಂಥ ಧೀಮಂತ ದಿಟ್ಟ ನಾಯಕ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬನ್ನಿ ಅವರು ಮಾತಾಡ್ಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮ ಸ್ವಾಗತ ಸರ್. ಈಗ ಅವಳಿ ಜಿಲ್ಲೆ ಸೇರಿದಂತೆ ಕರ್ನಾಟಕ ರಾಜ್ಯದ ಜನತೆಗೂ ತಮ್ಮ ಚಿರಪರಿಚಿತರು, ನನಗೂ ಸೇರಿದಂತೆ. ಆದರೂ ಕೂಡ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಬೇಕೇ ಬೇಕು ಸರ್. ತಮ್ಮ ಪರಿಚಯ ಸರ್ ಮಾಡಿ. ಹಿರಣ್ಣ ಪುಟ್ಟನಶೆಟ್ಟಿ, ಅಧ್ಯಕ್ಷರು PLD ಬ್ಯಾಂಕ್ ಬಸವನ ಬಾಗೇವಾಡಿ, ಕರ್ನಾಟಕ ರಾಜ್ಯ ಸಹಕಾರಿ ಮಹಾಮಂಡಳದ ನಿರ್ದೇಶಕರು ಹಾಗೂ ಬಿಜಾಪುರ ಜಿಲ್ಲಾ ಯೂನಿಯನ್ ನಿರ್ದೇಶಕರಾಗಿ ಕೆಲಸವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಕಾರ್ಯವನ್ನು ಮಾಡಿರುವೆ. ಅದೇ ರೀತಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸವನ್ನು ನಾನು ಮಾಡಿದ್ದನ್ನು ನೋಡಿದರೆ ನನಗೆ ಒಂದು ಅಭೂತಪೂರ್ವವಾದಂಥ ದಾರಿ ಸಿಗಬೇಕಾಗಿತ್ತು. ಕೆಲವೊಂದು ಸಮಸ್ಯೆಗಳಿಂದ ಇನ್ನೂ ನಾವು ಹಿಂದೆ ಉಳಿದಂಥ ಒಂದು ವ್ಯವಸ್ಥೆಯಲ್ಲಿದ್ದೇವೆ. ಇವತ್ತಿನ ರಾಜಕಾರಣದಲ್ಲಿ ನಿಷ್ಠೂರತೆ, ಸ್ವಚ್ಛ ವ್ಯವಸ್ಥಿತ ರೀತಿಯಲ್ಲಿ ನಡೆಯುವಂಥ ರಾಜಕಾರಣ ನಮ್ಮಂತಲ್ಲಿ ಇಲ್ಲ ಅನ್ನೋಂಥ ಮಾನಸಿಕ ನೋವು ಸಹ ನನಗಿದೆ. ಜನರಂತೆ ನಾನು ದುಡ್ಡನ್ನು ಗಳಿಸ್ಬೋದಾಗಿತ್ತು, ದುಡ್ಡು ಗಳಿಸಿ ರಾಜಕಾರಣ ಮಾಡುವಂಥ ಒಂದು ವ್ಯವಸ್ಥೆನೂ ಮಾಡ್ಬೋದಾಗಿತ್ತು. ಆದರೆ ನನ್ನ ಜೀವನದಲ್ಲಿ ನಾನು ಯಾರಿಗೆ ಮೋಸದ ಕೆಲಸವನ್ನು ಮಾಡದೆ ನನ್ನದೇ ಆದಂಥ ಆಸ್ತಿಯನ್ನು ಕಳೆದುಕೊಂಡು ರಾಜಕಾರಣವನ್ನು ಮಾಡಿಕೊಂಡಂಥ ವ್ಯಕ್ತಿ ನಾನು. ಯಾಕೆಂದರೆ ಜನರ ಉಪಕಾರವೇ ನನ್ನ ಸಹಕಾರ. ಯಾಕೆಂದರೆ ಪ್ರತಿಯೊಬ್ಬ ಜನ ಬಂದು ನನ್ನ ಹತ್ತಿರ ಯಾವುದೇ ಸಮಸ್ಯೆಗಳನ್ನು ಕೇಳಿದರೆ ಸ್ಪಂದಿಸಿ ನನ್ನದೇ ಆದಂಥ ಒಂದು ಕಪ್ ಚಹಾನ ಕುಡಿಸಿ ಅವ್ರ ಕೆಲಸವನ್ನು ನಿಭಾಯಿಸಿ ಕಳಿಸಿದ್ದೇನೆ. ನಾನು ಇವತ್ತಿನ ದಿವಸ 1 ಕೋಟಿ ರೂಪಾಯಿಗಳ ವ್ಯವಹಾರಗಳು ಮಾಡಿಕೊಟ್ರು ನನಗೆ 10 ಲಕ್ಷಗಳವರೆಗೆ ರೊಕ್ಕ ಕೊಡ್ತೀನಿ ಅಂದರೆ ನಾನು ಎಂದೂ ಅದಕ್ಕೆ ನಾನು ಬಾಯಿ ತೆರಲಿಲ್ಲ. ಹೌದು ಸರ್. ಸರ್ ಈ ಬಾರಿ PLD ಬ್ಯಾಂಕ್ನ ಚುನಾವಣೆ ಯಾವ ರೀತಿಯಾಗಿ ನಡೀತು ಸರ್? ಈ ಬಾರಿ ಚುನಾವಣೆಯಲ್ಲಿ ನಾನು 11 ಜನರನ್ನು ಅವಿರೋಧ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದಾಗ ನನ್ನ ಪಕ್ಷದವರೇ ನನ್ನ ವಿರೋಧ ಮಾಡಿ ನನ್ನನ್ನು ಕೆಳಗಿಳಿಸ್ಬೇಕನ್ನಂಥ ಹುನ್ನಾರದಲ್ಲಿದ್ದಾಗ ನಾನು ಅಣ್ಣ ಬಸವಣ್ಣನ ಆಶೀರ್ವಾದದಿಂದ ಮತ್ತು ರೈತರಿಗೆ ನಾನು ಕೊಟ್ಟಂಥ ಸಹಕಾರದಿಂದ ಇವತ್ತು ಮತ್ತೆ ನಾನು PLD ಬ್ಯಾಂಕಿನಲ್ಲಿ ಚುನಾಯಿತನಾಗಲಿಕ್ಕೆ ಕಾರಣ. ಈ ಬ್ಯಾಂಕ್ನಿಂದ ತಮ್ಮನ್ನು ಹೊರಗೆ ಹಾಕಬೇಕು ಅನ್ನೋ ಒಂದು ಉದ್ದೇಶ ಭಾಳ ಉದ್ದೇಶ ಇತ್ತು. ಆ ಉದ್ದೇಶ ನಮ್ಮ ಪಕ್ಷದವರೇ ಆ ಉದ್ದೇಶವನ್ನು ಇಟ್ಕೊಂಡಾಗ ನಾನು ಅದಕ್ಕೆ ನನ್ನ ಗೆಲುವನ್ನು ಸಾಧಿಸಿಕೊಂಡೆ ನಾನು. ಓಕೆ ಸರ್. ಕ್ಷೇತ್ರದಲ್ಲಿ ಯಾವುದೇ ಬ್ಯಾಂಕ್ ಚುನಾವಣೆ ಇರಲಿ ಸರ್, ಇವತ್ತು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಸಹಕಾರ ಸಂಘ, MLA, MLC ಯಾವುದೇ ಚುನಾವಣೆ ಇದ್ದರೂ ಸರ್ ಆ ಚುನಾವಣೆದ ಪ್ರಮುಖ ಪಾತ್ರ ತಾವು ವಹಿಸ್ಕೋತೀರಿ ಸರ್ ಕ್ಷೇತ್ರ? 100%. ಹಾಂ ಸರ್. ಹೆಂಗೆ ಸಾಧ್ಯ ಆಗ್ತದೆ ಸರ್ ನಿಮಗೆ? ಯಾವುದೇ ವಿಷಯದಲ್ಲಿ ನಾನು ಹೋದಾಗ ಪ್ರತಿಯೊಬ್ಬ ಜನರಿಗೆ ನನ್ನಿಂದ ಸಹಕಾರ ಇರೋದರಿಂದ ಪ್ರತಿಯೊಬ್ಬ ಕಾರ್ಯಕರ್ತ ಇವತ್ತು ನಾನು ಹೋಗಿ ನಿಂತರ ನನ್ನ ವಿರೋಧ ಮಾಡಲಾರ್ದಂಥ ಶಕ್ತಿ ಅಣ್ಣ ಬಸವಣ್ಣ ನನಗೆ ಒದಗಿಸಿಕೊಟ್ಟಿದ್ದರಿಂದ ನಾನು ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಒಳ್ಳೆಯ ಕೆಲಸ ಮಾಡಿದ್ರಿಂದ ಇವತ್ತಿನ ದಿವಸ ನಾನು ತಾಲೂಕಿನಲ್ಲಿ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ, APMC ಆಗಲಿ ಯಾವುದೇ ಚುನಾವಣೆಯಲ್ಲಿ
ನಾನು ಕೈ ಹಾಕದಲ್ಲಿ ಗೆಲುವನ್ನು ಸಾಧಿಸಿ ತೋರಿಸಿನಂತ ವಿಚಾರ ನನ್ನ ಹತ್ರ. ಸರ್, ಈ ಭಾಗದ ಶಾಸಕರನ್ನು ಬಿಟ್ಟರು ತಾವೇ ಮುಂಚೆಲಿರುವಂಥ ನಾಯಕರನ್ನು ಮಾತು ಕೇಳಿ ಬರ್ತಾ ಇದೆ ಸರ್. ಈ ಭಾಗದ ಶಾಸಕ ಶಿವಾನಂದ ಪಾಟೀಲ್ ಅವ್ರು ಬಿಟ್ಟರೆ ನೆಕ್ಸ್ಟ್ ನೀವು ಮುಂಚೆಲಿರುವಂಥ ನಾಯಕರನ್ನು ಮಾತು ಕೇಳಿ ಬರ್ತಾ ಇದೆ ಸರ್. ಆ ವಿಷಯದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನ ಮನದಾಳದಲ್ಲಿ ಅವರ ನರನಾಡಿಗಳಲ್ಲಿ ಸಹಿತ ನಾನು ಅದೀನಿ. ಆದ್ರೆ ನಾನು ಶಿವಾನಂದ ಪಾಟೀಲ್ ಇರುವವರಿಗೆ ಕೆಲಸ ಮಾಡಂಗಿಲ್ಲ ಅಂತ ಒಂದು ಮಾತನ್ನು ಕೊಟ್ಟಾಗ ಅವರು ತಪ್ಪು ಕಲ್ಪನೆಗಳನ್ನು ತಿಳ್ಕೊಂಡು ನಾನೇ MLA ಹಾಕಿನಂತ ಒಂದು ವಿಚಾರದಲ್ಲಿದ್ದ ನಾನು ಸ್ಪಷ್ಟ ಆದ ಮಾತಂತ ಹೇಳಿದೆ ಅವ್ರಿಗೆ. ನಾನು ನೀವಾಗಲೇ ರಾಜಕಾರಣದಲ್ಲಿ ತಂದು ನನ್ನನ್ನು ನೀವು MLA ಮಾಡಿದ್ರೆ ಮಾತ್ರ MLAಕ್ಕೆ ನಾನು ಕಾಂಟೆಸ್ಟ್ ಮಾಡ್ತೀನಿ, ನೀವು ಮಾಡದೇ ಇದ್ದ ಪಕ್ಷದಲ್ಲಿ ನಾನು ಅದನ್ನು ಮಾಡಂಗಿಲ್ಲ ಅಂತ ಅವರಿಗೆ ಸ್ಪಷ್ಟ ಆದಂಥ ಮಾತನ್ನು ಹೇಳಿ. ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತ ಕೊಟ್ಟ ಮಾತಿನಂತೆ 20 ವರ್ಷಗಳವರೆಗೆ ಅವ್ರ ಜೊತೆಯಲ್ಲಿ ನನ್ನ ಸಹಕಾರದಿಂದ ರಾಜಕಾರಣವನ್ನು ಮಾಡಿದ್ದೆ. ಹಾಂ ಸರ್, ನೀವು ರಾಜಕಾರಣದಲ್ಲಿ ಎರಡು ಬಾಗಿಲಿನ ಮಾತು ಇಲ್ಲವೇ ಇಲ್ಲ ನಿಮ್ಮಂತಿಲ್ಲ. ರಾಜಕಾರಣದಲ್ಲಿ ಸರ ಎರಡು ಮಾತು ಹೊರಗೊಂದು ಒಳಗೊಂದು ಮಾತನ್ನು ಅದು ನನ್ನ ರಾಜಕಾರಣದಲ್ಲಿ ಒಳಗೊಂದು ಹೊರಗೊಂದು ಮಾಡಿದ್ರೆ ನಾನು ಬೇರೆ ದಾರಿಗೆ ಹೋಗ್ಬಿಡ್ತಿದ್ದೆ ಅಷ್ಟೊತ್ತಿಗೆ. ಅದನ್ನು ಮಾಡಿಲ್ಲತ್ತ ಇಷ್ಟದಿನ ನಾನು ರಿಯಲ್ ಫ್ಯಾಕ್ಟ್ ಹೇಳ್ಬೇಕು. ನಾನು ಒಬ್ರಿಗೊಂದು ಸುಳ್ಳು ಹೇಳೋದು ಒಬ್ರಿಗೊಂದು ಹೇಳೋದು ಇಲ್ಲ, ನಿಷ್ಠುರವಾದಂಥ ಮಾತು. ಇವತ್ತು ತಾವು ನನ್ನ ಜೊತೆಯಲ್ಲಿ ವಿಚಾರಗಳನ್ನ ಹಂಚ್ಕೊಳ್ಳುವಂಥ ಸಮಯದಲ್ಲಿ ಸರಿಯಾದ ಉತ್ತರವನ್ನು ಹೇಳ್ತೀನಿ, ಕೆಟ್ಟ ಉತ್ತರವನ್ನು ನನ್ನ ಬಾಯಿಂದ ಎಂದೂ ಬಂದಿಲ್ಲ, ಮುಂದೂ ಬರಂಗಿಲ್ಲ. ಇಲ್ಲ, ಈ ನಡೆ ತತ್ವ ತಮ್ಗೆ ಹೆಂಗೆ ಯಾವ ಮೂಲದಿಂದ ಬರ್ತಾರೆ? ಅದು ಬಾಯ್ ಬರ್ತ್ ಬಂದಿದೆ. ಓಕೆ ಸರ್. ನನ್ನ ರಾಜಕೀಯ ಗುರುಗಳು ನನಗೆ ಕೆಲವೊಂದು ಮಾರ್ಗದರ್ಶನವನ್ನು ಕೊಟ್ಟಾಗ ಯಾವುದಕ್ಕೂ ಆಸೆ ಆಕಾಂಕ್ಷೆಗೆ ನೀನು ಕೈ ಒಡ್ಡಬೇಡ, ನೀನು ಒಂದು ದಿನ ಮನುಷ್ಯನಾಗು ಏನಂತ ಮಾತನ್ನು ಅವ್ರ ಆಶೀರ್ವಾದ ಮಾಡ್ದ ನಾನು ಇವತ್ತಿನ ದಿವಸ ಅವರ ಮಾರ್ಗದರ್ಶನ ನಡೆದುಕೊಂಡು ಬರುವಂಥ ದಾರಿಯಲ್ಲಿದೆ. ತಮ್ಮ ರಾಜಕೀಯ ಗುರುಗಳು ಯಾರು ಸರ್? ತಮ್ಮ ರಾಜಕೀಯ ಗುರುಗಳು ಯಾರು? LP ತಿಪ್ಪನಗೌಡರ ತಕ್ಷಣ ಒಬ್ಬ ಧೀಮಂತ ನಾಯಕ ಇದ್ದ. ಹಿ ವಾಸ್ ವೆರಿ ಇಂಟೆಲಿಜೆಂಟ್ ಪರ್ಸನ್. ಅವ್ರ ಹತ್ತಿರ ಏನಿತ್ತು, ನಮ್ಮವ್ರನ್ನ ಯಾರನ್ನಾದ್ರೂ ದೊಡ್ಡವ್ರು ಮಾಡಬೇಕು, ನಾನು ಅವರಿಂದ ಒಂದು ಬ್ಯಾಕ್ ಬೋನ್ ಆಗಿ ನಿಂದಿರ್ಬೇಕನ್ನಂತ ಒಂದು ಆಶೆ ಅವರಲ್ಲಿತ್ತು. ಇವತ್ತಿನ ದಿವಸ ಅವ್ರು ನಮ್ಮನ್ನು ಅಗಲಿ ಹೋಗಿದ್ದಾರೆ, ಆದರೂ ಸಹಿತ ಅವ್ರು ನನ್ನ ಜೀವನದಲ್ಲಿ ಅವ್ರನ್ನ ಮರೆಯುವಂಥ ಕೆಲಸ ಇಲ್ಲ. ಅವರ ಮಾರ್ಗದರ್ಶನದಲ್ಲಿ ಅವ್ರು ಯಾವ ರೀತಿ ದಿಟ್ಟ ರೀತಿಯಲ್ಲಿ ವಿಚಾರಗಳನ್ನ ಹಂಚಿಕೊಡ್ತಿದ್ರು, ಅವ್ರ ಜೊತೆಯಲ್ಲಿ ನಾನು ಸಹ ಅದೇ ರೀತಿ ದಿಟ್ಟ ವಿಚಾರಗಳನ್ನ ಹಂಚ್ಕೊಳ್ಳುವಂಥ ಕೆಲಸ ಮಾಡಿ, ಇದು ನಿನ್ನಿಂದ ಆಗಂಗಿಲ್ಲ ಸರಿ ಅನ್ನೋಂಥ ವಿಚಾರಗಳನ್ನ ಹಂಚ್ಕೊಳ್ಳುವಂಥ ಕೆಲಸ ಇಲ್ಲಿವರೆಗೂ ನಾನು ಮಾಡಿದ್ದೀನಿ. ಸರ್, ಈ PLD ಬ್ಯಾಂಕನ್ನ ನೋಡಿದವ್ರೆ ಹಿನ್ನೋಟು ಏನಿದೆ ಸರ್ PLD ಬ್ಯಾಂಕಿಂದು? PLD ಬ್ಯಾಂಕ್ ಅಂದ್ರೆ ಇದೊಂದು ಭದ್ರ ಬುನಾದಿ ರಾಜಕೀಯಕ್ಕೆ. ನಾನು 2004ರಲ್ಲಿ ಸನ್ಮಾನ್ಯ ಶಿವಾನಂದ ಪಾಟೀಲ್ ಆಯ್ಕೆ ಆದ ತಕ್ಷಣ 2005ರಲ್ಲಿ ಫಸ್ಟ್ ಚುನಾವಣೆಯಲ್ಲಿ ನಾನು ಇಲ್ಲಿದ್ದಂಥ ವಕೀಲರು ಅವರು 11 ವರ್ಷಗಳವರೆಗೆ PLD ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. ಅವ್ರು 11 ವರ್ಷಗಳು PLD ಬ್ಯಾಂಕಿನ ಅಧ್ಯಕ್ಷ ಆದಾಗ ನಾನು ಈ ಬ್ಯಾಂಕಿನಲ್ಲಿ ಮೊದಲು 10 ರೂಪಾಯಿದಲ್ಲಿ ಕೆಲಸ ಮಾಡಿದೆ. ನಾನು ಗ್ರಾಜ್ಯುಯೇಟ್ ಆಗಿ ಬಂದ ತಕ್ಷಣ 10 ರೂಪಾಯಿದಲ್ಲಿ ದಿನಗೂಲಿ ನೌಕರನ ಕೆಲಸ ಮಾಡೋಂಥ ಸಮಯದಲ್ಲಿ ಬಿಟ್ಟು ನಾನು 84ರಿಂದ 86ವರೆಗೆ ಇಲ್ಲಿ ಕೆಲಸ ಮಾಡಿ 86ಕ್ಕೆ ನಾನು ಹೊರಗಡೆ ಹೋಗಿ ರಾಜಕಾರಣವನ್ನು ಮಾಡಲು ಉದ್ಯೋಗವನ್ನು ಮಾಡಲು ಪ್ರಾರಂಭ ಮಾಡಿದಾಗ ನಾನು ಬಸವೇಶ್ವರ ಅರ್ಬನ್ ಬ್ಯಾಂಕಿನ ನಿರ್ದೇಶಕನಾಗ್ತೀನಿ ಅನ್ನೋಂಥ ಒಂದು ವಿಚಾರವನ್ನು ಸನ್ಮಾನ್ಯ ತಿಪ್ಪನಗೌಡರ ಮುಂದೆ ಹಂಚ್ಕೊಂಡಾಗ ಅವ್ರಿಗೆ ನನಗೊಂದು ಮಾರ್ಗದರ್ಶನ ಮಾಡಿದರು. ಈರಣ್ಣ PLD ಬ್ಯಾಂಕ್ ಅರ್ಬನ್ ಬ್ಯಾಂಕ್ ಆದರೆ ಈ ಬಸವನ ಬಾಗೇವಾಡಿಗೆ ಅಷ್ಟೇ ಲಿಮಿಟ್ ಆಗ್ತದೆ, ನೀನು PLD ಬ್ಯಾಂಕಿನ ನಿರ್ದೇಶಕನಾಗಿ ಅಧ್ಯಕ್ಷನಾದ್ರೆ ಬಸವನ ಬಾಗೇವಾಡಿ 123 ಹಳ್ಳಿಗಳಲ್ಲಿ ನಿನ್ನ ವಿಚಾರಧಾರೆಗಳನ್ನು ಹಂಚಿಕೊಡುವಂಥ ಕೆಲಸಕ್ಕೈತಿ. ನೀನು ಯಾವುದೇ ಪರಿಸ್ಥಿತಿಯೊಳಗೆ PLD ಬ್ಯಾಂಕಿನ ನಿರ್ದೇಶಕನಾಗಿ ಅಧ್ಯಕ್ಷನಾಗಬೇಕನ್ನಂಥ ಮಾರ್ಗದರ್ಶನವನ್ನು ಕೊಟ್ಟಾಗ ಅವತ್ತಿನ ದಿವಸ ಸನ್ಮಾನ್ಯ ಶಿವಾನಂದ ಪಾಟೀಲರ ಮಾರ್ಗದರ್ಶನದಲ್ಲಿ ನಾನು 2005ರಲ್ಲಿ PLD ಬ್ಯಾಂಕಿನ ಅಧ್ಯಕ್ಷನಾಗಿ 20 ವರ್ಷಗಳವರೆಗೆ ಈ ಬ್ಯಾಂಕಿನ ಸ್ಥಿತಿಯನ್ನು ಒಂದು ಅಭೂತಪೂರ್ವ ಕೆಲಸವನ್ನು ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆಂದರೆ ಪ್ರತಿಯೊಬ್ಬ ರೈತನಿಗೂ ಸಹ ಕೆಲವೊಂದು ಬ್ಯಾಂಕ್ಗಳಲ್ಲಿ ಒಂದೊಂದು ಸಿಸ್ಟಮ್ ಇರ್ತಾವೆ. ಆ ರೈತನ ಪಾಲ ಕೊಡೋ ನಮ್ಮ ಭಾಗದ ನಾವು ಸ್ಯಾಂಕ್ಷನ್ ಕೊಡ್ತೀನಿ. ನನ್ನಲ್ಲಿ ಯಾರೇ ಬಂದರೂ ವಿರೋಧಿಗಳು ಬಂದರೂ ಸಹ ಅವರಿಗೆ ಸಾಲವನ್ನು ಒದಗಿಸಿಕೊಡ್ಬೇಕು, ಅವ್ರಿಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕಂತ ವಿಚಾರಗಳನ್ನು ಹಂಚ್ಕೊಂಡು ಇವತ್ತಿನ ದಿವಸ ಈ ಬ್ಯಾಂಕಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾರೆ. ಸರ್, ಒಂದು ಬಾರಿ ಅಧಿಕಾರ ಸಿಗೋದು ಭಾಳ ಅಪರೂಪ. 2005ರಿಂದ ಸತತ ಬ್ಯಾಂಕಿನ ಅಧಿಕಾರ ಚುಕ್ಕಾಣಿ ನಡೀತಿದ್ರಿ, ಇದು ಹೇಗೆ ಸಾಧ್ಯ ಸರ್? ನಾನು ಆ ಬ್ಯಾಂಕಿನ ಒಂದು ಅಭಿವೃದ್ಧಿಗಾಗಿ ಸತತ ಪ್ರಯತ್ನ ಮಾಡಿದಾಗ ನನಗೆ ವಿರೋಧಗಳೇ ಬರಲಿಲ್ಲ ಅಂದರೂ ಅಡ್ಡಿ ಇಲ್ಲ ಅನ್ನೋಂಥ ಒಂದು ವಿಚಾರದಲ್ಲಿ 2005ರಲ್ಲಿ ಆಯ್ತು, 2010ರಲ್ಲಿ ಆಯ್ತು, 15ರಲ್ಲಿ ಆಯ್ತು, 20ರಲ್ಲಿ ಆಯ್ತು, 25ರಲ್ಲಿ ಸಹಿತ ನಾನು ಇವತ್ತಿನ ದಿವಸ ಎಲ್ಲರನ್ನೂ ಗಣನೆ ತಗೊಂಡು ನಾನೇ ಅಧ್ಯಕ್ಷಕ್ಕೆನೆತ್ತಿಲ್ಲ, ಅವರೆಲ್ಲರ ಸಹಕಾರದಿಂದ ನಾನು ಇವತ್ತಿನ ದಿವಸ ಅಧ್ಯಕ್ಷನಾಗಿ ಈ ಕಾರ್ಯವ್ಯಾಪ್ತಿಯನ್ನು ಮಾಡ್ತಾ ಇದ್ದೆ.
ಸರ್ ತಮ್ಮ PLD ಬ್ಯಾಂಕ್ ಒಂದು ಅಧಿಕಾರ ನೋಡಿದವ್ರು ಸರ್, PLD ಬ್ಯಾಂಕ್ ಒಂದು ಬಿಟ್ರೆ ರಾಜಕೀಯವಾಗಿ ಮತ್ತೊಂದು ತಮ್ಮಲ್ಲಿ ಅಧಿಕಾರ ಯಾವುದೂ ಇಲ್ಲ ಸರ್. ಅಧಿಕಾರ ಯಾವುದು? ಯಾವುದಿಲ್ಲ. ಈಗ ಬಸವನ ಬಾಗೇವಾಡಿ ಮತಕ್ಷೇತ್ರ, ದೇವರಿಪ್ಪರಿಗೆ ಮತಕ್ಷೇತ್ರ ಸೇರಿದೆ ಸರ್. ಎಲ್ಲ ಕ್ಷೇತ್ರದ ಹಳ್ಳಿಗಳಿಗೆ ಪ್ರತಿಯೊಬ್ಬ ಜನಸಾಮಾನ್ಯರು ತಾವು ಹತ್ತಿರವಾಗಿದ್ರು. ಇದು ಹೇಗೆ ಸಾಧ್ಯ ಸರ್? ಇದು ನಾನು PLD ಬ್ಯಾಂಕಿನ ಅಧ್ಯಕ್ಷರಿರೋದ್ರಿಂದ ಯಾವುದೇ ವ್ಯಕ್ತಿಗೆ ನನ್ನಿಂದ ಸಹಕಾರ ಆಗ್ತದಂತ ಒಂದು ವಿಚಾರ ಇದ್ದಾಗ, ಇವತ್ತು ಶರಣು ಸಹಿತ ನನ್ನ ತಿಳಿ ಬಂದು ತನ್ನ ಸಹಾಯ ಸಹಕಾರವನ್ನು ಕೇಳಿದಾಗ ನಾನು ಅವನು ಯಾವುದೇ ಪಕ್ಷ, ಜಾತಿ, ಭೇದ ಇವ್ಯಾವುಗಳನ್ನು ವಿಚಾರ ಮಾಡದೆ ಅವ್ರ ಜೊತೆಯಲ್ಲಿ ನಾನು ಕೆಲಸವನ್ನು ಮಾಡೋದಕ್ಕೆ ಇವತ್ತಿನ ದಿವಸ ನಾನು 123 ಹಳ್ಳಿಯಲ್ಲಿ ಒಬ್ಬ ಅಧ್ಯಕ್ಷನಾದಾಗ ಯಾವುದೇ ಒಂದು ಹಳ್ಳಿಯಲ್ಲಿ ಹೋಗಿದ್ರೆ ಬರೀ ಅಧ್ಯಕ್ಷರಂತ ಕರೆಯುವಂಥ ಒಂದು ಶಕ್ತಿಯನ್ನು ಅಪ್ಪ ಬಸವಣ್ಣ ನನಗೆ ಕೊಟ್ಟಿದ್ದಾನೆ. ಅದನ್ನು ನಾನು ನಿಭಾಯಿಸ್ಕೊಂಡು ಹೊಂಟಿದ್ದೆ. ಓಕೆ ಸರ್. ಈ ಬ್ಯಾಂಕಿನ ರೈತಪ್ಪವ್ರಿಗೆ ತಾವು ಸಾಲ ಸೌಲಭ್ಯ ಯಾವ ರೀತಿಯಾಗಿ ಇದು ಮಾಡ್ತಾ ಇದ್ರಿ ಸರ್? ನಾನು ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ಒಬ್ಬ ರೈತ ಬಂದರು ಇವನು ಇವನಿಗೆ ಕೊಡು, ಅಲ್ಲ ಅವನಿಗೆ ಕೊಡಬಾರ್ದನಂತ ಒಂದು ವಿಚಾರ ಇದ್ದಾಗ ಬಂದಂಥ ರೈತನಿಗೆ ಒಂದೇನೇ ಸಮಸ್ಯೆ ಇದ್ದರೂ ಕರೆದ ಕಿಸಿಂದ ನಾನು ಅವನಿಗೆ ಈ ಕೆಲಸವನ್ನು ಮಾಡ್ಕೋ, ಇದು ಸರಿ ಹೋಗ್ತೈತಿ, ನೀನು ಈ ಸಾಲ ತಗೋ ಮಾರ್ಗದರ್ಶನ ಕೊಟ್ಟಾಗ ಅವರು ನಮ್ಮ ಮಾರ್ಗದರ್ಶನ ಪ್ರಕಾರ ರೈತರಿಗೆ ಸಾಲವನ್ನು ಒದಗಿಸಿಕೊಟ್ಟಾಗ ಇವತ್ತು ಪ್ರತಿ ಹಳ್ಳಿಯಲ್ಲಿ ಸಾಲಗಾರರ ಹತ್ತಿರ ಹೋಗಲಿ, ಪ್ರತಿಯೊಬ್ಬ ಸಾರ್ವಜನಿಕರ ಹತ್ತಿರ ಹೋಗಲಿ, ಇವರು PLD ಬ್ಯಾಂಕಿನ ಅಧ್ಯಕ್ಷರು, ಇವರು ಹಿರಣ್ಣ ಪಟ್ಟಣಶೆಟ್ಟಿಯವರು, ಇವರು ಬಸವನ ಬಾಗೇವಾಡಿ ಒಬ್ಬ ಧೀಮಂತ ನಾಯಕನಂತ ಮಾತನ್ನು ಸಾರ್ವಜನಿಕರು ಹೇಳ್ತಾರೆ, ನಾನು ಹೇಳಂಗಲ್ಲ. ಅಣ್ಣವ್ರ ಹತ್ತಲ್ಲಿ ಹೋದ್ರೆ ಎಲ್ಲ ನಮ್ಮ ಕೆಲಸಗಳಾಗ್ತಾವನ್ನಂತ ಒಂದು ವಿಚಾರ ಅನ್ಸುತ್ತೆ. ಓಕೆ ಸರ್. ಈ PLD ಬ್ಯಾಂಕಿನ ಅಧ್ಯಕ್ಷ ತಾವು ಯಾವತ್ತೂ ಅಧಿಕಾರ ತಮಗೆ ಸಿಗ್ತದೆ ಸರ್? ಏನು ತಾವು ಅನುಭವಿಸ್ತೀರೋ ಅಥವಾ ಬೇರೆಯವ್ರಿಗೆ ಯಾರ್ಯಾರು ಬಿಟ್ಟು ಕೊಡುವಂಥ ತಮ್ಮ ಮನೋಭಾವ ತಮ್ಮಲ್ಲಿ ಇದೆ ಸರ್? ಸಮಯ ಬಂದಾಗ ಮತ್ತೊಬ್ಬರನ್ನು ಅಧ್ಯಕ್ಷ ಮಾಡಿದ್ದೆ ನಾನು. ಹೌದು ಸರ್. ಅವರು ನಮ್ಮ ಮಾತಿನಲ್ಲಿ ಉಳಿಯೋದ ಕಾರಣ ಮುಂದಿನ ದಿನಮಾನದಲ್ಲಿ ಅವ್ರನ್ನ ಅಧ್ಯಕ್ಷ ಮಾಡಲಿಲ್ಲ. ಬೇರೆಯವ್ರು ಮಾಡ್ಬೇಕಂದಾಗ ಅವರು ನಾನೇ ಇರ್ತೀನಿ, ಬೇಕಂದ್ರೆ ನೀನು ಆಗನಂತ ಮಾತು ಹೇಳಿದಾಗ ನಾನು ಅಧಿಕಾರ ಆಶೆಗಾಗಿ ರಾಜಕಾರಣ ಮಾಡೋಂಗಿಲ್ಲ, ನನ್ನದೇ ಆದಂಥ ಒಂದು ಶಕ್ತಿಗಾಗಿ ರಾಜಕಾರಣ ಮಾಡ್ತೀನಿ ಅನ್ನೋಂಥ ಮಾತನ್ನು ಅವಾಗ ಹಂಚ್ಕೊಂಡಿದ್ದೆ. ಅದ ಒಂದು ಉದಾಹರಣೆ ಯಾವ್ದು ಕೊಡ್ಬೋದು ಸರ್? ಸನ್ಮಾನ್ಯ ನಾನು ರಾಮನಗೌಡ ಪಾಟೀಲ್ ಅನ್ನೋಂಥವ್ರನ್ನ ಒಬ್ಬರನ್ನ ಹಿಂದಿನ ಪೀಳಿಗೆಯಲ್ಲಿ ಅಧ್ಯಕ್ಷ ಮಾಡಿದ್ದೆ 2010ರಲ್ಲಿ. ಅಧ್ಯಕ್ಷನ ಮಾಡಿದಾಗ ಅವರು 2.5 ವರ್ಷದ ಮಟ್ಟಿಗೆ ಅಧ್ಯಕ್ಷರಾಗಿ ಮುಂದೆ 2.5 ವರ್ಷದ ಮಟ್ಟಿಗೆ ಮರ್ತೂರ್ ಅಥವಾ ಒಬ್ಬ ಅಡ್ವೊಕೇಟಿಗೆ ಮಾಡ್ಬೇಕನ್ನಂಥ ಒಂದು ವಿಚಾರ ಹಂಚ್ಕೊಂಡಾಗ ಆಗುವ ಸಮಯದಲ್ಲಿ ಎಸ್ ಅಂದರು ಅವರು. ಅದು ಆದ ನಂತರ ಇಲ್ಲ ನೀನು ಆಗ್ತಿದ್ರೆ ಹೇಳು, ನಾನು ಆಗಂಗಿಲ್ಲ ಅಂದರು. ನೀ 5 ವರ್ಷ ಪೂರ್ತಿ ಆಗ ನಂದೇನು ಅಭ್ಯಂತರ ಇಲ್ಲ, ನೀ ಅಧ್ಯಕ್ಷದಿದ್ರು ನಾ ಅಧ್ಯಕ್ಷ ಇದ್ದಂಥ ಒಂದು ವಿಚಾರದಲ್ಲಿ ನಾನು ಇವತ್ತಿನ ದಿವಸ ಬ್ಯಾಂಕಿನ ಹಿತದೃಷ್ಟಿ ಕಾಪಾಡುವಂಥ ಸಮಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಬ್ಯಾಂಕುಗಳಕ್ಕಿಂತಲೂ ನಮ್ಮ ಬ್ಯಾಂಕು ಒಂದು ಒಳ್ಳೆಯ ಸ್ಥಿತಿಗತಿಯಿಂದ ಇರೋದರಿಂದ ಯಾವುದೇ ಒಬ್ಬ ರೈತನಿಂದ ಯಾವುದೋ ₹1 ಎಕ್ಸ್ಪೆಕ್ಟೇಷನ್ ಮಾಡದೆ ಸಾಲವನ್ನು ಒದಗಿಸಿಕೊಡುವಂಥ ಕೆಲಸ ನಾವು 20 ವರ್ಷ ಸತತ ಮಾಡಿದ್ದರಿಂದ ನಮ್ಮದು ಹೆಸರಿದೆ. ಓಕೆ ಸರ್. ಈ ಸದ್ಯ ಬ್ಯಾಂಕಿನ ಸದಸ್ಯರು ನಿರ್ದೇಶಕರೊಂದಿಗೆ ಸರ್ ಅವ್ರದ್ದು ಯಾವ ರೀತಿ ಒಡನಾಟ ಇದೆ ಸರ್? ನಮ್ದು ಯಾವ ರೀತಿ ಸಹಕಾರ ಮಾಡಬಹುದು? ಯಾರು ಬರ್ತಾರೋ ಅವ್ರ ಜೊತೆಯಲ್ಲಿ ಎಲ್ಲ ರೀತಿ ಸಹಕಾರವನ್ನು ಒದಗಿಸ್ಕೊಡ್ತೀನಿ ಅವ್ರಿಗೆ. ನಾನು ಇಂಥವ್ರಿಗೆ ಸಾಲ ಕೊಡಿಸ್ಬೇಕು, ಆಯ್ತು ನಿಮ್ಮ ಜವಾಬ್ದಾರಿ ಇದ್ರೆ ಕೊಡಿ, ನಿಮಗೆ ಸಾಲ ಕೊಡಂಗಿಲ್ಲ ತನಂಗಿಲ್ಲ. ನೀವು ಒಬ್ಬರೇ ₹1 ಕೋಟಿ ಸಾಲ ಹಾಕ್ಸ್ತಿದ್ರು ನಂದು ಅಭ್ಯಂತರ ಇಲ್ಲ, ನಾನೇ ಸಾಲ ಕೊಡ್ಬೇಕತ್ತಿಲ್ಲ. ನೀವು ಯಾವ ಸದಸ್ಯರು ಇಂಥವ್ನ ಕರ್ಕೊಂಬಂದು ಸಾಲ ಹಾಕ್ಬೇಕಂದ್ರೆ ಐ ಆಮ್ ಓಕೆ. ಓಕೆ ಸರ್. ಈ PLD ಬ್ಯಾಂಕಿಗೆ IC ಪಟ್ಟಣಶೆಟ್ಟಿ ಅವ್ರ ಕೊಡುಗೆ ಏನು ಸರ್? ಬ್ಯಾಂಕು ಅಭಿವೃದ್ಧಿ ಮಾಡೋಕೆ ಒಂದು ಕೊಡುಗೆ ನಂದು. ಓಕೆ ಸರ್. ಬ್ಯಾಂಕಿನ ಯಾವ ರೀತಿ ಪ್ರತಿಯೊಬ್ಬ ರೈತನ ಜೊತೆಯಲ್ಲಿ ಒಂದು ಸಂಪರ್ಕದಲ್ಲಿದ್ದಾಗ ಮಾತ್ರ ಬ್ಯಾಂಕ್ ಅಭಿವೃದ್ಧಿ ಪಥದ ಕಡೆ ಹೋಗ್ತದೆ. ನಾವು ಸರಿಯಾಗಿ ಅವ್ರಿಗೆ ರೆಸ್ಪಾನ್ಸ್ ಕೊಡಲಿಲ್ಲ ಅಂದ್ರೆ ಬ್ಯಾಂಕ್ನಿಂದ ಏನು ಮಾಡೋಕ್ಕಾಗಲ್ಲ. ಈಗ ಯಾವುದೇ ಮನುಷ್ಯ ತಾನು ತೆಗೆದುಕೊಂಡು ಹೋದಂಥ ಹಣವನ್ನು ಮರುಪಾವತಿ ಮಾಡೋದರಿಂದ ಬ್ಯಾಂಕುಗಳು ಬೆಳವಣಿಗೆ. ನಾವು ಸಹಕಾರ ಸಾಲ ಕೊಡುವಂಥ ಸಮಯದಲ್ಲಿ ಯಾವುದನ್ನು ಕೇಳಂಗಿಲ್ಲ. ಒಂದು ವೇಳೆ ರೀಪೇಮೆಂಟ್ ಮಾಡಂಗಿಲ್ಲ ಅಂದ್ರೆ ಕರೆದು ಬುದ್ಧಿ ಹೇಳಿ ಅದನ್ನು ರೀಪೇಮೆಂಟ್ ಮಾಡಿಸೋಂಥ ಒಂದು ವ್ಯವಸ್ಥೆ ಮಾಡೋದರಿಂದ ಪ್ರತಿ ವರ್ಷ ಜಿಲ್ಲೆಯಲ್ಲಿ ನಮ್ಮ ಬ್ಯಾಂಕು 1ನೇ ನಂಬರ್ನಲ್ಲಿ ಬರ್ತಾರೆ. ಬ್ಯಾಂಕ್ನಲ್ಲಿ ಯಾವುದೋ ರಾಜಕೀಯ ತರಲ್ಲ ಸರ್? ಹಾಂ ಸರ್, ರಾಜಕೀಯ ತರೋದಿಲ್ಲ. ಇವತ್ತು ಕಾಂಗ್ರೆಸ್ನವ್ರು ಬಂದಿದ್ದಾರೆ ಅವರಿಗೆ ಸಾಲ ಹಾಕು, BJP ಅವ್ರು ಬಂದಿದ್ದಾರೆ ಅವ್ರಿಗೆ ಸಾಲ ಹಾಕು, ದಳದವ್ರು ಬಂದಾರ ಸಾಲ ಹಾಕಬಾರ್ದು, ಯಾವ ಆಚಾರ ವಿಚಾರಗಳಿಲ್ಲದೆ ಪ್ರತಿಯೊಬ್ಬ ರೈತ ಯಾವನೇ ಸಾಲಕ್ಕಾಗಿ ತನ್ನ ಸರಿಯಾದ ಪೇಪರ್ಗಳನ್ನು ತಂದು ಕೊಟ್ಟಾಗ ಅವನಿಗೆ ಸಮಯಕ್ಕನುಸಾರವಾಗಿ ಸಾಲವನ್ನು ಒದಗಿಸಿಕೊಡುವಂಥ ಕೆಲಸ. ಈ ಸದ್ಯ ಬ್ಯಾಂಕ್ ಎಷ್ಟು ಲಾಭಾಂಶದಲ್ಲಿದೆ ಸರ್? ಬ್ಯಾಂಕು ಹೆಂಗಿದೆ ಅಂದರೆ ಇದು ಹಿಂದಿನ ದಿನಮಾನದಲ್ಲಿ ಬ್ಯಾಂಕು ಸರ್ಕಾರದ ಹಣವನ್ನು ತುಂಬದೇ ಇದ್ದ ಪಕ್ಷದಲ್ಲಿ ಇವತ್ತಿನ ದಿವಸ ಬ್ಯಾಂಕು ಪ್ರಾಫಿಟ್ ಮೋಟಿವ್ದಲ್ಲಿಲ್ಲ, ಅಂದ್ರೆ ರೊಟೇಷನ್ದಲ್ಲಿದೆ, ಲಾಭಾಂಶದಲ್ಲಿಲ್ಲ. ಬ್ಯಾಂಕು ನುಕ್ಸಾನದಲ್ಲಿದೆ. ನಮ್ದು ಗ್ಯಾಪ್ ಪೀರಿಯಡ್ ಅಧ್ಯಕ್ಷದಿಂದ ಹಿಂದೆ ಬರ್ತಕ್ಕಂಥ ಬಡ್ಡಿ ಸರ್ಕಾರದಿಂದ ಬರಲಿಲ್ಲ. ಬರಲಾರ್ದಂಗೆ ನಾನು ಕಾಸ್ಕಾಡ್ ಬ್ಯಾಂಕಿಗೆ
ನಮ್ಮ ರಾಜ್ಯ ಬ್ಯಾಂಕಿಗೆ ನಮ್ಮ ಬ್ಯಾಂಕಿನ ಹಣ ಕಟ್ಟುವ ಸಮಯದಲ್ಲಿ ಅದು ದುಡ್ಡು ಉಳಿದಿದ್ದರಿಂದ, ಅದು ಗ್ಯಾಪ್ ಉಳಿದಿದ್ದರಿಂದ ನಮ್ಮ ಬ್ಯಾಂಕ್ ಇದು ಲಾಸ್ ಅದ. ಓಕೆ ಸರ್. ಲಾಸ್ಟ್ ಎಷ್ಟು ಲಾಸ್ಟ್ ಇದೆ ಸರ್? ಥ್ರೂಔಟ್ ಕರ್ನಾಟಕದಾಗ 174 ಬ್ಯಾಂಕಿನಲ್ಲಿ ಪ್ರತಿಯೊಂದು ಬ್ಯಾಂಕ್ಗಳು ನುಕ್ಸಾನದಲ್ಲಿ. ಓಕೆ. ಇದು ಎಷ್ಟು ಷೇರು ಸದಸ್ಯರು ಹೊಂದಿದೆ ಸರ್ ಇದು ಬ್ಯಾಂಕ್? ಇಲ್ಲಿ ನಮ್ಮಲ್ಲಿ ಷೇರು ಸದಸ್ಯರು ಒಂದು 25,000 ಷೇರು ಸದಸ್ಯರು. ಹಾಂ ಸರ್. ಎಷ್ಟು ಗ್ರಾಮ ಒಳಗೊಂಡಿರ್ಬೋದು ಸರ್ ಅದು? 123 ಗ್ರಾಮಗಳಲ್ಲಿ ಇದ್ದಂಥ ಎಲ್ಲ ಸದಸ್ಯರಿಗೂ ಸಾಲವನ್ನು ವಿಧಿಸಿಕೊಡುವಂಥ ಕೆಲಸ ಮಾಡಿ. ಓಕೆ ಸರ್. ಸರ್, ಕ್ಷೇತ್ರದಲ್ಲಿ ಶಿವಾನಂದ ಪಾಟೀಲ್ ಅವರಿಗಿಂತಲೂ ತಾವು ವಿಶ್ವಾಸಭರಿತ ನಾಯಕರು ಅನ್ನುವಂಥ ಜನರಿಂದ ಮಾತು ಕೇಳಿ ಬರ್ತಾ ಇದೆ ಸರ್. ಅದು ನನ್ನ ವೈಯಕ್ತಿಕ ರಾಜಕೀಯ ತಿಳಿಯಂಗಿಲ್ಲ. ನಾನು ವೈಯಕ್ತಿಕವಾಗಿ ಶರಣು ಸಹಕಾರ ಮಾಡಿನಂದಾಗ ಅವ್ರು ನನ್ನ ಜೊತೆಯಲ್ಲಿ ಸಹಕಾರದಿಂದ. ನಾನು ಯಾವುದೇ ಗ್ರಾಮಕ್ಕೆ ಹೋದ್ರು ನಾನು ಹೇಳಿದ್ರೆ 10 ಜನ ನನ್ನ ಜೊತೆಲಿ ಕೂಡ್ತಾರೆ. ನಾನು ಒಂದು ಸಮಯ ಬಂದಾಗ ನಮ್ಮ ಸನ್ಮಾನ್ಯ ಸಚಿವರಿಗೆ ಹೇಳಿದೆ, ನಿಮಗೆ 10 ಜನರು ನಮಸ್ಕಾರ ಮಾಡಿದ್ರೆ ನನಗೆ 50 ಜನ ನಮಸ್ಕಾರ ಮಾಡ್ತಾರೆ. ನಾನು MLA ನೀ MLA ಅಂತ ವರ್ಡ್ ಮಾತಾಡ್ದೆ. ನಾ ಹೇಳ್ದೆ, ನಾನು ಜನರ ಜೊತೆಲಿ ಬೆರಗ್ತೀನಿ, ನಿಮಗೆ ಅಂಜಿ ಜನರ ಹಿಂದೆ ಸರಿತಾರ. ಅದು ಇಲ್ಲೇ ಡಿಫ್ರೆನ್ಸ್. ಇದನ್ನ ಬಿಟ್ಟರೆ ಬೇರೆ ಏನಿಲ್ಲ. ನಾನೇನು ನನಗೆ ಜನರು ಹೆಚ್ಚದಾರ ಅಂತ ಹೇಳಂಗಿಲ್ಲ. ಇವರು ಒನ್ ಆಫ್ ದಿ MLA. ನಿನಗಿರುವಂಥ ಶಕ್ತಿ ಬೇರೆ, ನಮಗಿರುವಂಥ ಶಕ್ತಿ ಬೇರೆ. ನಮ್ಮ ಜನರ ಜೊತೆ ಒಂದು ಸಹಕಾರ ದೊಡ್ಡದಿದೆ ಅಂತ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ಯಾವುದೇ ಜವಾಬ್ದಾರಿ ಕೊಟ್ಟರೆ ಅದನ್ನು ನಿಭಾಯಿಸುವಂತ ಕೆಲಸ ಮಾಡ್ತಾರೆ. ಓಕೆ ಸರ್. ಕ್ಷೇತ್ರದಲ್ಲಿ ಒಂದೇ ಭಾಗದಲ್ಲಿ ಜನರ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಸರ್. ಕ್ಷೇತ್ರ 4 ದಿಕ್ಕಿನ ಜನರ ಅವಲಂಬನೆ ನಿಮ್ಮ ಮೇಲಿದೆ ಸರ್. ಪ್ರತಿಯೊಬ್ಬ ಜನರಿಗೆ ಯಾವುದೇ ಸಮಯದಲ್ಲಿ ಅವರು ತಮ್ಮ ಸಮಸ್ಯೆಗಳನ್ನ ಕೇಳಿದಾಗ ಅದು 24x7 ಸರ್ವಿಸ್ ಮಾಡಿ ಅವರಿಗೆ ಸ್ಪಂದನೆಯನ್ನು ಮಾಡಿದಾಗ, ಇವತ್ತು ಯಾರನ್ನಾದ್ರೂ ಒಬ್ಬ ಕಾರ್ಯಕರ್ತ ರಾತ್ರಿ 11 ಗಂಟೆಗೆ ಫೋನ್ ಹಚ್ಚಿದ್ರು ಅವನ ವಿಚಾರಗಳನ್ನ ಹಂಚ್ಕೊಂಡು ಹೊಳ್ಳಿ ಅವನಿಗೆ ನನ್ನ ಕಡೆ ಮಿಸ್ ಕಾಲ್ ಆಗಿದ್ರೆ ಸದ್ಯಕ್ಕೆ ನಾನು ಹೊಳ್ಳಿ ಅವನಿಗೆ ರೆಸ್ಪಾನ್ಸ್ ಕೊಟ್ಟು ಅವ್ನ ಕೆಲಸವನ್ನು ಮಾಡೋದ ಮಾತ್ರ ನಂಬ್ತಾರೆ ಜನರಿಗೆ. ನಮ್ಮಿಂದ ಏನಾಗ್ತದನಂತ ವಿಚಾರಗಳನ್ನ ಹಂಚುವಂಥ ಸಮಯದಲ್ಲಿ ಅವರು ನಮ್ಮ ಜೊತೆ ಸಹಕಾರ ಕೊಡ್ತಾರೆ. ನಾನು ಪ್ರತಿಯೊಬ್ಬ ಕಾರ್ಯಕರ್ತನ ಮನದಾಳದಲ್ಲಿ ಹೆಂಗಂದ್ರೆ, ಕೆಲವೊಬ್ರು ಏನ್ ಹೇಳ್ತಿದ್ದಾರೆ ಗೊತ್ತನ ಕಾರ್ಯಕರ್ತರು, ಸಚಿವರೇ ನೀವು ಸಿಗೋದಿಲ್ಲ, ನಮಗೆ ಬಾಗೇವಾಡಿಯಲ್ಲಿ ಐಶಿ ಅಣ್ಣವ್ರು ಸಹಿತ ಇದ್ದಾರೆ, ಐಶಿ ಅಣ್ಣವ್ರು ನಿಮ್ಮ ಎಲ್ಲ ಜವಾಬ್ದಾರಿ ಕೆಲಸಗಳನ್ನು ನಿಭಾಯಿಸಿಕೊಡ್ತಾರನ್ನಂಥ ಮಾತನ್ನು ಪ್ರತಿಯೊಬ್ಬ ಕಾರ್ಯಕರ್ತ ಅವ್ರ ಮುಂದೆ ಸಾಕಷ್ಟು ಜನರು ಹೇಳಿದಾಗ, ನೀವು ಒಂದೇ ಹೇಳ್ತಿರಲಿಲ್ಲ ಅಂತ ಮಾತನ್ನು ಸಹಿತ ಮಾನ್ಯ ಸಚಿವರು ಹೇಳಿದಾಗ ನಾನೇನು ತಪ್ಪು ಭಾವಿಸದೆ ಮಾಡುವಂಥ ಕೆಲಸವನ್ನು ಮಾಡಿ ತೋರಿಸ್ತಾರೆ. ಓಕೆ ಸರ್. ಕ್ಷೇತ್ರ ಜನತೆ ಏನೈತೆ ಸರ್, ಈ ಭಾಗದ ಶಾಸಕ ಸಚಿವರು ಶಿವಾನಂದ ಪಾಟೀಲ್ ಅವರು ಒಂದೇಳೆ ಈ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋದ್ರೆ ಈ ಬಸವನಾಡಿನ ಶಾಸಕ ಐಶಿ ಅವರು ಅನ್ನೋ ಒಂದು ಮಾತು ಜನರ ಕೇಳಿ ಬರ್ತೈತೆ ಸರ್. ಜನರಂತೇಳಿ ಬರ್ತೈತಿ, ನಾನು ಆಸೆ ಇಟ್ಟಿಲ್ಲ ಅದನ್ನು. ಹೌದು ಸರ್. ತಾವು ಮನಸ್ಸು ಮಾಡಿದ್ರೆ ಅಲ್ಲಿ ಆಗ್ಬೋದಾಗಿತ್ತಲ್ಲ ಸರ್? ನಾನು ಮನಸ್ಸು ಮಾಡಿದ್ರೆ ನಾನು ಶಾಸಕನಾಗಬಲ್ಲೆ. ಯಾಕೆ ಸರ್? ಅದರಿಂದ ನಿಮ್ಗೆ ಯಾವ ಶಕ್ತಿ ತಿಳಿಯದೇ ಇದೆ ಸರ್? ನನಗೇನಿದೆ ಅಂದ್ರೆ, ಈಗ ಒಂದು ಗ್ರೂಪ್ ಆರ್ಗನೈಸೇಷನ್ ಇರ್ತೈತಿ. ಓಕೆ ಸರ್. ಒಂದು ಗ್ರೂಪ್ನಲ್ಲಿದ್ದ ನಾನು ಅದರಿಂದ ಡಿವೈಡ್ ಆಗಿ ಹೋದ್ರೆ ಅದಕ್ಕೆ ಮಾನ್ಯತೆ ಸಿಗಂಗಿಲ್ಲ ಅಂತ ಒಂದು ವಿಚಾರದಲ್ಲಿ ಇದರಲ್ಲಿ ನಾನು ಅದೀನಿ. ಇವತ್ತಿನ ದಿನಮಾನದಲ್ಲಿ ಮಾನ್ಯ ಸಚಿವರು ನನಗೇನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವರು ಆಶ್ವಾಸನೆ ಕೊಟ್ಟರೆ ನನಗೆ ಯಾವ ಆಶೆನೂ ಇಲ್ಲ. ಅವ್ರು ಮಾಡುವಂಥ ಕೆಲಸ ನಾನು ಮಾಡಿ ತೋರಿಸ್ಬಿಟ್ರೆ ನಾನು ಅವ್ರ ಜೊತೆಯಲ್ಲಿ ಸದಾವಾಗಿರ್ತೀನಿ. ಓಕೆ ಸರ್. ತಾವು 25 ವರ್ಷಕ್ಕಿಂತ ಹೆಚ್ಚುಗಳ ಕಾಲ ಪಕ್ಷಕ್ಕಾಗಿ ತಮ್ಮ ದುಡಿಸ್ಕೊಳ್ತೀವಿ? ಪಕ್ಷಕ್ಕಾಗೇ ದುಡ್ದೀನಿ. ನನ್ನ ಸ್ವಂತಕ್ಕೆ ಯಾವ ಆಸ್ತಿನೂ ಮಾಡ್ಕೊಂಡಿಲ್ಲ. ನಂದೇ ಆದಂಥ ಯಾರಿಂದನೂ ಹಿಂಗೆ ಕೈ ಮಾಡಿ ರೊಕ್ಕ ತೊಗೊಂಡಿಲ್ಲ. ಯಾರಿಂದನೂ ಬಟ್ ಮಾಡಿ ತೋರಿಸ್ಕೊಳ್ಳುವಂಥ ಕೆಲಸ ನನ್ನ 20 ವರ್ಷ ರಾಜಕಾರಣದಾಗ ನಾನು ಮಾಡಿಲ್ಲ. ಪಕ್ಷ ಯಾಕೆ ತಮ್ಮನ್ನು ಗುರುತಿಸ್ತಾ ಇಲ್ಲ ಸರ್? ಪಕ್ಷ ಗುರುತಿಸ್ತಾ ಇದೆ. ಗುರುತಿಸ್ಬೇಕಾದಾಗ ನನ್ನದೇ ಆದಂಥ ಒಂದು ಬ್ಯಾಕ್ಬೋನ್ ಇರ್ತೈತಿ. ಆ ಬ್ಯಾಕ್ಬೋನ್ ಅವಾಗ ದಾರಿ ತೋರಿಸ್ತಾ ಮಾತ್ರ ಪಕ್ಷ ಗುರುತು ಮಾಡಿ. ಪಕ್ಷದ ಹಿರಿಯರಾಗಲಿ, ಇವತ್ತು ಜಿಲ್ಲೆಯಲ್ಲಿದ್ದಂಥ 8 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಂಥ MLA ನನ್ನ ಬಗ್ಗೆ ಪ್ರತಿಯೊಬ್ಬರ ಅಭಿಮಾನ ನನ್ನ ಹತ್ತಿರ ಇದೆ. ಓಕೆ ಸರ್. ಪ್ರತಿಯೊಬ್ಬರಲ್ಲಿ ನನ್ನ ವಿಚಾರಧಾರೆಗಳು ಅವ್ರ ಹತ್ತಿರ ಅದಾವು. ಅವರೆಲ್ಲರೂ ನೀನೇನಾದರೂ ಆಗ್ಬೋದಾಗಿತ್ತು, ಇಷ್ಟು ಯಾಕಿಂದ ಉಳಿದೇನಂತ ವಿಚಾರಗಳನ್ನು ಸಹಿತ ನನ್ನ ಜೊತೆಯಲ್ಲಿ ಎಲ್ಲ ಶಾಸಕರು ಹಂಚ್ಕೊಂಡಿದ್ದಾರೆ. ಓಕೆ ಸರ್. ಒಂದು ರೀತಿ ನೋಡಿದ್ರೆ ಪಕ್ಷ ನಿಮ್ಮನ್ನು ಕಡೆಗಣಿಸ್ತಾ ಇದೆ. ಈಗ ಸರ್, ನೀವು ರಾಜ್ಯ ಮಟ್ಟದಲ್ಲಿ ಗುರುತಿಸಬೇಕಂತದ್ದು ವ್ಯಕ್ತಿತ್ವ ನಿಮ್ಮಲ್ಲಿದೆ ಸರ್. ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತ ಒಂದು ಕೆಲಸ ಇದ್ದಾಗ ನಾನು ಅದಕ್ಕೆ ಆಶೆ ಮಾಡದೆ ನಾನು ಹೋಗ್ಬೋದಾಗಿತ್ತು. ಬೇರೆದವ್ರನ್ನ ಕರ್ಕೊಂಡು ರಾಜಕಾರಣ ಮಾಡೋಕ್ಕೂ ಇದ್ರೆ ನಾನು ಏನಾದರೂ ಮಾಡ್ಬೋದಾಗಿತ್ತು. ನಾನು ಅವ್ರನ್ನ ನಂಬಿನಿ. ಅವ್ರು ಏನಾದರೂ ಮಾಡಿದ್ರೆ ರಾಜ್ಯ ಮಟ್ಟದಲ್ಲಿ ಗುರುತಿಸ್ಲಿ ಅನ್ನೋಂಥ ಒಂದು ವಿಚಾರ ಅವ್ರ ಬ್ಯಾಕ್ಬೋನ್ ಆಗಿರೋದೇನು ಅಷ್ಟೇ, ಅದನ್ನು ಬಿಟ್ಟರೆ ಬೇರೆ. ಓಕೆ ಸರ್. ಸದ್ಯ ನೀವು ಮನಸ್ಸು ಮಾಡಿದ್ರೆ JDS BJP ತಮಗೆ ಟಿಕೆಟ್ ಕೊಡ್ಬೋದಲ್ಲ ಸರ್? ನನಗೆ 2023ರಲ್ಲಿ ಹಾಂ ಸರ್
ನನಗೆ ಆಫರ್ ಬಂದಿತ್ತು. ಹೌದು ಸರ್. 11th ವರ್ಷನಾಗ ಆಫರ್ ಬಂದಾಗ ನಾನು ಮಾಡಂಗಿಲ್ಲತ್ತೆ. ನನಗೆ 2 crores rupees ದುಡ್ಡು ಕೊಡ್ತೀನಿ, ಟಿಕೆಟ್ ಕೊಡ್ತೀನಿ ಅಂತ ಬಂದಾಗ ನಾನು ಅದನ್ನು ಮಾಡಂಗಿಲ್ಲತ್ತೆ. ಅದಕ್ಕೇನಾದರೂ ಒಂದು ಆರ್ಗನೈಸೇಷನ್ ಮಾಡಿದಾಗ ಮಾತ್ರ ಇವತ್ತು ನಾವು ಮಾಡ್ಬೋದು. ಈ ಪಕ್ಷದಲ್ಲಿದ್ದು ನೀನು 100 ಬಂದಾಗ ನಾಳೆ ನಾನು ಕಾಂಗ್ರೆಸ್ ಬಿಟ್ಟು JDS ಮಾಡಿದ್ ನಾನು ಓಟ್ ಹಾಕಂದಾಗ ಸ್ವಲ್ಪ ಜನರ ಮನಸ್ಸು ಬದಲಾವಣೆ ಆಕೈತಿ. ನಾನು ಅಟ್ಲೀಸ್ಟ್ 1 ವರ್ಷ 2 ವರ್ಷ ನಾನು ಈ ಪಕ್ಷನ ಬಿಟ್ಟು ಬೇರೆ ಪಕ್ಷಕ್ಕೆ ಬಂದಿದ್ದೀನಿ, ನನಗೆ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ, ನಿಮ್ಮ ಸಹಕಾರ ನನಗೆ ಬೇಕಂದ್ರೆ ನನಗೆ ಸಹಕಾರ ಕೊಡೋಂಥ ಕಾರ್ಯಕರ್ತರು ಇವತ್ತು ಬಸವನ ಬಾಗೇವಾಡಿ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದಾರೆ ಅಂತ ಕಾನ್ಫಿಡೆನ್ಸ್ ನನಗಿದೆ. ಓಕೆ ಸರ್. ನೀವು ಸ್ಪರ್ಧೆ ಮಾಡಿದ್ರೆ ಶಿವಾನಂದ ಪಾಟೀಲ್ರನ್ನು ಸೋಲಿಸಬಹುದು ಅನ್ನುವಂಥ ಜನತೆ ಒಳಗೆ ತಮ್ಮಲ್ಲಿದೆ ಸರ್. ಅದು ಇದರಲ್ಲಿ ಹೇಳಿದ್ರೆ ಮತ್ತೆ ಬೆಂಕಿ ಚಾಲು ಆಕೈತಿದ್ದೆ. ಇಲ್ಲ, ಹೇಳಿ ಬಿಡಿ ಸರ್ ಅದನ್ನ. ಅಲ್ಲ ವಿಷಯ ಬೇಡ. ಜನ ಅದು ಏನಾಗಿದೆ ಅಂದ್ರೆ ಹಾಂ ಸರ್, ಹೆಂಗಿರ್ತೈತೆ ಅಂದ್ರೆ ರಾಜಕಾರಣದಲ್ಲಿ ಹಾಂ ಸರ್, ಇವತ್ತೇನೋ ಒಂದು ಮಾಡಬೇಕು ಹಾಂ ಒಂದು ವಿಚಾರದಲ್ಲಿ ಬಂದಾಗ ಹಾಂ ಸರ್, ನಾನು ಏನಾಗಬೇಕನ್ನೋಂಥ ಸಮಯದಲ್ಲಿ ಅದನ್ನ ಕೆಡಿಸ್ಬಿಡ್ತಾರೆ. ಓಕೆ ಸರ್. ನೀವು ಏನಾಗಬೇಕು ಅನ್ನೋದೈತೆ ಸರ್ ರಾಜಕೀಯದಲ್ಲಿ ಅಥವಾ ಸಾಮಾಜಿಕವಾಗಿ? ನನ್ನ ಜೀವನದಲ್ಲಿ ನಾನು ಕೈ ಬಾಯಿ ಸ್ವಚ್ಛ ಇಟ್ಕೊಂಡು ನಾನು ಒಬ್ಬ MLA ಆಗ್ಬೇಕನ್ನೋಂಥ ಆಕಾಂಕ್ಷೆಯಿಂದ ಯಾವುದು ಕೆಟ್ಟ ಕೆಲ್ಸಕ್ಕೆ ಹೋಗಿಲ್ಲ, ಎಲ್ಲನೂ ಒಳ್ಳೆಯ ಕೆಲಸನೇ ಮಾಡಿ. ಹೌದು ಸರ್. ಪ್ರತಿಯೊಬ್ಬರು ಅಂತೇಳಿ ಹೋದ್ರೂ ಸಹಿತ ನನಗೆ ವೋಟ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನ್ನ ಮನಸ್ಸಿನಲ್ಲಿ ಐತಿ. ಅಪ್ಪ ಬಸವಣ್ಣನ ಆಶೀರ್ವಾದ ನನ್ನಂತೇಳಿ ಐತಿ. ನನ್ನ ಮಾರ್ಗದರ್ಶನ ನಂದೇನ ಮಾರ್ದೇಶ. ಹೌದು ಸರ್. ನನ್ನ ಮಾರ್ಗದರ್ಶನದಲ್ಲಿ ನಾ ಯಾವುದೇ ಹಳ್ಳಿ ಒಳಗೆ ಹೋದ್ರೆ ನನಗೆ 50% ವೋಟರ್ಸ್ ನಾನು ಫಾರ್ ಅದಾರ ಅನ್ನೋ ಕಾನ್ಫಿಡೆನ್ಸ್ ಐತಿ. ಓಕೆ ಸರ್. ಸರ್, ಕ್ಷೇತ್ರದಲ್ಲಿ ಇದು ಒಂದೇ ಸಮಾಜ ಅನ್ನಂಗಿಲ್ಲ, ದಲಿತ, ಮುಸ್ಲಿಂ ಎಲ್ಲ ಸಮಾಜವರು ತಮ್ಮ ಮೇಲೆ ಅತ್ಯಂತ ಒಲವು ಇದೆ ಸರ್. ನನ್ನ ಹತ್ತಿರ ನಾ ಯಾವುದೇ ಸಮುದಾಯದ ಬೆನ್ನತ್ತಿ ರಾಜಕಾರಣ ಮಾಡಿಲ್ಲ. ಪ್ರತಿಯೊಬ್ಬರು ನನ್ನ ಸಮಾಜದ ಸಮಾಜ ಬಾಂಧವರು, ಪ್ರತಿಯೊಂದು ಸಮಾಜ ಬಾಂಧವರು ನನ್ನ ಕಾರ್ಯಕರ್ತರಾಗಿ ನಾನು ಜಾತಿ ಭೇದ ಪಕ್ಷ ಭೇದ ಸಹಿತ ಮರೆತು ಬಂದಂಥ ಜನರಿಗೆ ಸಹಕಾರ ಮಾಡಿದ್ದು ನೋಡ್ಬೇಕಾದ್ರೆ ನಾನೇನೋ 10 ರೂಪಾಯಿ ಖರ್ಚು ಮಾಡ್ಲಾರ್ದೆ MLA ಹಾಕಿ ನನ್ನ ಕಾನ್ಫಿಡೆನ್ಸ್ ನನ್ನ ಅಂತೇಳಿ. ನನಗೊಬ್ಬರು ಹೇಳಿದ್ರು, ನಿನ್ನಂತೇಳಿ ಏನದತ್ತೆ MLA ಯಾಕೆಂದ್ರೆ ಕಚ್ಚಿದಕ್ಕೆ MLA ನಾ ಆಗೋದೇನು ದೊಡ್ಡದಲ್ಲ ಅಂತ ವರ್ಡ್ ಅವ್ರಿಗೆ ಹೇಳಿ ನಾನು. ಓಕೆ ಸರ್. ಸರ್, ಈಗ ನಾವಿಬ್ಬರು ನಮ್ಮ ಕ್ಷೇತ್ರದಿಂದ ಶಾಸಕ ಶಿವಾನಂದ ಪಾಟೀಲ್ ಅವರು ಸತತವಾಗಿ 3 ಬಾರಿ ಶಾಸಕರಾಗಿ 3 ಬಾರಿ ಶಾಸಕರು, ಮೊದಲೊಂದು ಬಾರಿ 4 ಬಾರಿ ಸರ್, 2 ಬಾರಿ ಸಚಿವರಾಗಿ ಸಂಪುಟದಲ್ಲಿ ಸಚಿವರಾಗಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಸರ್. ಈ ಕ್ಷೇತ್ರಕ್ಕೆ ಸಚಿವರ ಕೊಡುಗೆ ಏನು ಸರ್? ಡೆವಲಪ್ಮೆಂಟ್ ಓನ್ಲಿ. ಏನಾಗಿದೆ ಸರ್ ಡೆವಲಪ್ಮೆಂಟ್? ಅಲ್ಲ, ಇವೇ ಕಾಲೇಜ್ ತಂದೆ ಇದು ತಂದೆ ಡೆವಲಪ್ಮೆಂಟ್ಸ್ ಇವು ಬಿಟ್ರೆ ಬೇರೆ ನಮ್ಮ ಶಾಸಕರ ಕೊಡುಗೆಲ್ಲ. ಫಸ್ಟ್ ಟೈಮ್ ಬಂದ್ರು ಇರಿಗೇಷನ್ ಮಾಡಿದ್ರು, ನೆಕ್ಸ್ಟ್ ಬಂದ್ರು ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಟ್ಟರು, ಆಮೇಲೆ ರೋಡ್ಗಳಿಗೆ ಇಂಪಾರ್ಟೆನ್ಸ್ ಕೊಟ್ಟರು. ಯಾವುದೇ ಒಬ್ಬ ರೈತನ ಸಮಸ್ಯೆಗಳಿದ್ರೆ ಅವಕ್ಕೂ ರಸ್ತೆ ಮಾಡಿಕೊಡೋದು, ಯಾವುದೇ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡಿಕೊಡೋದು, ಇಂಥ ಎಲ್ಲ ಕೆಲಸಗಳನ್ನ ಬಸವನ ಬಾಗೇವಾಡಿ ತಾಲೂಕದಲ್ಲಿ ನಮ್ಮ ಎಂದು ರಾಜಕಾರಣ ಸ್ಟಾರ್ಟ್ ಆಗಿದೆ ಅವತ್ತಿನಿಂದ ಇವತ್ತಿನ ತನಕ ಯಾವ ಡೆವಲಪ್ಮೆಂಟ್ ಆಗಿದ್ದಿಲ್ಲ. ಇವ್ರು ಬಂದು 20 ವರ್ಷದಲ್ಲಿ ಎಲ್ಲ ರೀತಿಯ ಡೆವಲಪ್ಮೆಂಟ್ಗಳು. ಇವತ್ತು ITI ಕಾಲೇಜ್ ತಂದರು, ಡಿಗ್ರಿ ಕಾಲೇಜ್ ತಂದರು, ಇವತ್ತಿಂದ ಬಸವ ಭವನ ಮಾಡಿದರು, ಮತ್ತೆ ಒಂದು ಬಸವ ಭವನ, ಇನ್ನೂ ಒಂದು ಮಂಗಲ ಕಾರ್ಯಾಲಯ ಮಾಡಿದ್ರು ಬಸವನ ಬಾಗೇವಾಡಿ ಪಟ್ಟಣದಲ್ಲಿ. ಡಿಗ್ರಿ ಕಾಲೇಜ್ ತಂದರು, ಬೇಕಾದಂದರು. ಇವತ್ತು ಯಾವುದು ಅರಬಿ ಸ್ಕೂಲ್ ತಂದರು. ಇಂಥವೆಲ್ಲ ಯಾವುದೇ ಬಂದರೂ ಸಹಿತ ಅವಕ್ಕೆ ನಿಗಾ ಇಟ್ಕೊಟ್ಟು ಕೆಲಸ ಮಾಡೋಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೇ ಹಳ್ಳಿಗಳಲ್ಲಿ ಕಾಲೇಜ್ ಬೇಕಂದ್ರೆ ಕಾಲೇಜ್ ಕೊಡಿಸಿದ್ದಾರೆ, ಹೈಸ್ಕೂಲ್ ಬೇಕಂದ್ರೆ ಹೈಸ್ಕೂಲ್ ಕೊಡಿಸಿದ್ದಾರೆ. ಎಜುಕೇಷನ್ ಟೂ ಮಚ್ ಇಂಪಾರ್ಟೆನ್ಸ್ ಕೊಟ್ಟು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿಲ್ಲ. ಇವತ್ತಿನ ದಿವಸ ತಾಲೂಕುಗಳ ವಿಂಗಡಣೆ ಆಗಿಂದ ಇವತ್ತು ನಿಡಗುಂದಿಯಲ್ಲಿ ಮೆಗಾ ಮಾರ್ಕೆಟ್ ಏನು ಮಾಡ್ಬೇಕನ್ನಂಥ ಒಂದು ವಿಚಾರದಲ್ಲಿದ್ದಾರೆ. ಅದೇ ರೀತಿ ಮಿನಿ ವಿಧಾನಸೌಧ ಮಾಡ್ಬೇಕನ್ನಂಥ ವಿಚಾರದಲ್ಲಿದ್ದಾರೆ. ಕೋಲಾರದಲ್ಲಿ ಸಹಿತ ಡಿಪ್ಲೊಮಾ ಕಾಲೇಜ್ ತಂದರು, ಅಲ್ಲಿ ಸಹಿತ ಮಿನಿ ವಿಧಾನಸೌಧ ಮಾಡ್ಬೇಕನ್ನಂತ ವಿಚಾರದಲ್ಲಿದ್ದಾಗ ಊರಿನ ಜನರ ಮಾನ್ಯ ಸಚಿವರ ತಿಕ್ಕಾಟದಲ್ಲಿ ಆ ಕೆಲಸ ಪೆಂಡಿಂಗ್ ಉಳಿದೈತೆ. ಮುಂದಿನ ನಿರ್ಮಾಣದಲ್ಲಿ ಊರಿನ ಜನರ ಜೊತೆ ಸಹಕಾರ ಕೊಟ್ಟು ಅಲ್ಲಿ ಸಹಿತ ಮಿನಿ ವಿಧಾನಸೌಧ ಮಾಡೋಂಥ ಒಂದು ವಿಚಾರಗಳಲ್ಲಿ ಇವತ್ತಿನ ದಿವಸ ಯಾವುದೇ ಕೆಲಸ ಮಾಡ್ಬೇಕಂದ್ರೆ ಕೆಲಸ ಡೆವಲಪ್ಮೆಂಟ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಐತೆ. ನಾವು ಒಂದು ಮಾತಿದೆ, ನೀವೆಲ್ಲ ಡೆವಲಪ್ಮೆಂಟ್ ಮಾಡೋರಿ, ನಾವು ರಾಜ MLA ಆಗ್ಬೇಕಂತ ಮಾಡಿವತ್ತು ನಾವು ಒಂದು ವರ್ಡ್ ಹೇಳಿದ್ದೇನೆ ಅವರಿಗೆ. ಇದು 2013ದಲ್ಲಿ ನೀವೇನು MLA ಕ್ಯಾಂಡಿಡೇಟ್ ಹಾಕಿರ ಅಂತ ಕೇಳಿದಾಗ ನಾವು ಹೇಳಿದೆ ನಮ್ಮಂತೇಲಿ ಆ ಶಕ್ತಿ ಇಲ್ಲ, ನಾವು ನೀವೇನು ಎಲ್ಲ ಡೆವಲಪ್ಮೆಂಟ್ ಮಾಡಿ ಹೋಗೋ ಹೊತ್ನಾಗ ಬಾಗೇವಾಡಿ ಕಾನ್ಸ್ಟಿಟ್ಯೂನ್ಶಿಪ್ ಬಿಟ್ಟು ಹೋಗೋ ಹೊತ್ನಾಗ ಆಶೀರ್ವಾದ ಮಾಡಿದ್ರೆ ಮಾತ್ರ MLA ಹಾಕೋನಂತ ಮಾತನ್ನು ಅವ್ರಿಗೆ ಹಂಚ್ಕೊಟ್ರು. ಓಕೆ ಸರ್. ಈ ಹಿಂದೆ ತಾವು BJP ಪಕ್ಷದಲ್ಲಿ ಗುರುತಿಸಿಕೊಂಡು ಸಂಗಣ್ಣ ಬೆಳ್ಳುಬಿ ಅವ್ರನ್ನ ಪ್ರಥಮ ಬಾರಿಗೆ MLA ಮಾಡೋಲ್ಲ ತಾವು ಒಬ್ಬರ ಪ್ರಮುಖರನ್ನು ಮಾತು ಕೇಳಿ ಬರ್ತೇವೆ ಸರ್. ನಾನು ಒರಿಜಿನಲ್ ಜನತಾ ಪಕ್ಷದವನು. ಓಕೆ ಸರ್.
1986 ಸನ್ಮಾನ್ಯ ಕುಮಾರಗೌಡರನ್ನ MLA ಮಾಡುವಂಥ ಸಮಯದಲ್ಲಿ ನಾವು ರಾಜಕಾರಣದಲ್ಲಿ ಎಂಟರ್ಫೇರ್ ಆದವು. ಅವತ್ತಿನ ದಿನಮಾನದಲ್ಲಿ ನಾವು ಕುಮಾರಗೌಡರನ್ನ ಬಾಗೇವಾಡಿ ಮಾರ್ಕೆಟ್ನವರು 34,000 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಿ, ಬಿಜಾಪುರ APMC ಅವರು 50,000 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಿಕೊಟ್ಟಾಗ ಅವತ್ತಿನ ದಿನಮಾನದಲ್ಲಿ 72,000 ರೂಪಾಯಿದಲ್ಲಿ ಒಬ್ಬ MLA ಮಾಡುವಂಥ ಸಮಯದಲ್ಲಿ ಒಬ್ಬ ಒಳ್ಳೆಯ ಕಾರ್ಯಕರ್ತನಾಗಿ ಜನತಾದಳದ ಯೂತ್ ಅಧ್ಯಕ್ಷನಾಗಿ ಕೆಲಸವನ್ನು ನಿಭಾಯಿಸಿದೆ. ಮುಂದೆ ಸನ್ಮಾನ್ಯ ಹೆಗಡೆಯವರ ನಿಧನದ ನಂತರ ರಾಜಕಾರಣಕ್ಕೆ ಎಲ್ಲಿ ಹೋಗ್ಬೇಕನ್ನಂಥ ಒಂದು ವಿಚಾರಗಳನ್ನ ಇಟ್ಕೊಂಡಾಗ ನಾನು BJPಗೆ ಹೋಗ್ಬೇಕನ್ನಂತ ನಾನು ಮನಗೂಳಿಗೌಡರು ವಿರೋಧಿ. ನಾನು ಕಾಂಗ್ರೆಸ್ ವಿರೋಧಿ ಅಂದ್ರೆ ಅಡ್ಡಿ ಇಲ್ಲ, ಮನಗೂಳಿಗೌಡರು ವಿರೋಧಿ. ಮನಗೂಳಿಗೌಡರು ಕಾಂಗ್ರೆಸ್ ವಿರೋಧ ಅಲ್ಲ, ಕಾಂಗ್ರೆಸ್ ಹತ್ತು ನಾವು JDS ಇದ್ದೇವೆ. ಹಿಂಗೆ ನಮ್ಮ ಮನಗೂಳಿಗೌಡರು ವಿರೋಧವನ್ನು ಮಾಡ್ಕೊತ ಬಂದ್ರು. ಅವರು ಹೆಂಗಿತ್ತೈತೆ ಅವ್ರ ಸ್ವಭಾವ, ನಾವು ವಿರೋಧ ಮಾಡ್ತೇವೆ ಅಂದ್ರೆ ಬರೀ ಹೇಳಿದ್ರ ಕರೆದು ನಮ್ಮನ್ನು ಮಾತಾಡ್ಸುವಂಥ ಸ್ವಭಾವ ಅವರಲ್ಲಿ. ಮನಗೂಳಿಗೌಡರು ಅವ್ರಿಗೆ ಅವ್ರದ್ದೊಂದು ಗಾಡ್ ಗಿಫ್ಟ್ ಅಂತ MLA ಸಿಗಂಗಿಲ್ಲ. ಅವ್ರಿಗೆ ಡೆವಲಪ್ಮೆಂಟ್ ಮಾಡವತ್ನ ಅವತ್ತಿನ ದಿನಮಾನದಲ್ಲಿ ದುಡ್ಡು ಇದ್ದಿದ್ದಿಲ್ಲ. ಅವ್ರೆಲ್ಲರಿಗೆ ಏನು ಹೇಳ್ಬೇಕು ಹೇಳಿಕಿಂದ ತಮ್ಮ ಸಹಾಯ ಸಹಕಾರ ಆರ್ಪಿಡಿದ್ರು, ಒಳ್ಳೆಯ ಕೆಲಸವನ್ನು ಮಾಡೋದ್ರು. ಮಾಡಿಂದ ನಾನು BJPಗೆ ಹೋದೆವ. BJPಗೆ ಹೋದಾಗ ಸಂಗಣ್ಣ ಬೆಳ್ಳುಬ್ಬಿ ಅವ್ರನ್ನ ಬಸವನ ಬಾಗೇವಾಡಿಯಲ್ಲಿ ಕಾಲು ಹಿಡಿಸಲಾರದಂಥ ಪರಿಸ್ಥಿತಿ ಇತ್ತು. ಪ್ರತಿಯೊಂದು ನಮ್ಮ ಸಮಾಜ ಡಾಮಿನೇಟ್ ಇತ್ತು. ಇಲ್ಲಿರುವುದು ಅವ್ರ ಸಮಾಜ 1% ಸದಕ್ಕಿದ್ದಿಲ್ಲ ಬಸವನ ಬಾಗೇವಾಡಿ ಪಟ್ಟಣದ. ಅಂಥ ಸಮಯದಲ್ಲಿ ನಾನು ಲೀಡಿಂಗ್ ತೊಗೊಂಡು ಅವತ್ತಿನ ದಿವಸ ಸನ್ಮಾನ್ಯ ಸಂಗಣ್ಣ ಬೆಳ್ಳುಬ್ಬಿ ಅವ್ರನ್ನ MLA ಮಾಡಲಿಕ್ಕೆ ನಾನು ಒಬ್ಬ ಕಾರಣೀಭೂತ ತಂದು ಘಂಟಾಘೋಷವಾಗಿರ್ತೀನಿ. ಇವತ್ತಿನ ದಿವಸ ಅವ್ರ ಮನೆಯಲ್ಲಿ ಅವ್ರ ಮಿಸ್ಸಸ್ಗಳು ಕೇಳಿದ್ರೆ ಅಣ್ಣವ್ರನ್ನ ಮಾಡೋಂಥ ಸಹಕಾರ ನಮ್ಮ ಜೀವನದಲ್ಲಿ ಮರೆದಿಲ್ಲ ಅನ್ನೋಂಥ ಮಾತನ್ನು ಸಹಿತ ಆ ತಾಯಿ ಇವತ್ತು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಮಾಡಿದ ಉಪಕಾರ ಅವ್ರಿಗೆ ಗೊತ್ತಿದ್ದಾಗ ಅವರು ವಿಚಾರಕ್ಕೆ ಹಂಚ್ಕೊಂಡ್ರು. ಮುಂದಿನ ದಿನಮಾನದಲ್ಲಿ ಅದೇ ಪಕ್ಷದಲ್ಲಿ ನಾನು ಮುಂದುವರಿತಿದ್ದೆ. ನಾನು ಪುರಸಭೆಯ ಸದಸ್ಯನಾಗಿ ನಾನು BJP ಒಬ್ಬ ವ್ಯಕ್ತಿಯನ್ನು ಅಧ್ಯಕ್ಷನ ಮಾಡಿದ್ದೆ. ಅವನು ಸಹಿತ ನನಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡ್ತೀನಿ ಅನ್ನೋಂಥ ಸಮಯದಲ್ಲಿ ಸಂಗಣ್ಣ ಬಸನಗೌಡ್ರಿಗೆ ಕೇಳ್ರಿ ಅನ್ನೋಂಥ ಮಾತನ್ನು ಹೇಳಿದಾಗ ನಾನು ಬಸನಗೌಡ್ರ ನಾನು ಸಂಬಂಧ ಇಲ್ಲ, ನೀನು MLA ಮಾಡೀನಿ, ನೀನು ಕೇಳ್ತೀನಿ ಮಾಡ್ತೀರಿ ಮಾಡುವ ಅಲ್ಲ ಅಂದ್ಬಿಡು ಅಂದಾಗ ಸಂಗಣ್ಣ ಬೆಳ್ಳುಬ್ಬಿ ಅವರು ಬಸನಗೌಡ್ರ ಮೇಲೆ ಹಾಕಿ ನನಗೆ ಅವತ್ತಿನ ದಿವಸ ಅಧ್ಯಕ್ಷನಾಗಲು ಮಾರ್ಗದರ್ಶನ ಕೊಡದೇ ಇದ್ದ ಪಕ್ಷದಲ್ಲಿ ಅವತ್ತು ನಾನು ಅದೇ ಪಕ್ಷದಲ್ಲಿದ್ದೆ. ನೋ ಕಾನ್ಫಿಡೆನ್ಸ್ ಮಾಡಿ ನಾನು ಅಧ್ಯಕ್ಷನಾದೆ. ಓಕೆ ಸರ್. ಸಂಗಣ್ಣ ಬೆಳ್ಳುಬ್ಬಿ ಅವ್ರಿಗೆ ತಾವ MLA ಟಿಕೆಟ್ ಅನ್ನೋದು ಪ್ರಬಲ ಆಕಾಂಕ್ಷೆ ಅನ್ನೋ ಮಾತು ಸಹ ಕೇಳಿ ಬರ್ತಾ ಇದೆ. ಇಲ್ಲ, ನಾವು ಅವಾಗ ಕೆಟಗರಿ ಒಳಗೆ ಇದ್ದಿದ್ದೆ. ಸುಮ್ಮನೆ ಅದೊಂದು ದೊಡ್ಡ ಉಪಯೋಗ ಇಲ್ಲ. ಅವತ್ತಿನ ದಿನಮಾನದಲ್ಲಿ ನಾನೊಬ್ಬ ಪುರಸಭೆ ಅಧ್ಯಕ್ಷನಾಗುವಂತ ವಿಚಾರದಲ್ಲಿದ್ದಾಗ ನನ್ನ ದೈವ ಹೆಂಗಿರ್ತೈತೆ, ಯಾರ್ಯಾರ ದೈವ ಹೆಂಗಿರ್ತೈತೆ ಅನ್ನೋದು ಗೊತ್ತಿರಂಗಿಲ್ಲ. ನಾನು ಪುರಸಭೆ ಅಧ್ಯಕ್ಷ ಆಗ್ಬೇಕಾದ್ರೆ ಮೆಜಾರಿಟಿ ಆಫ್ ದಿ ಪಾಯಿಂಟ್ ನನ್ನ ಕಡೆ ಇದ್ರು ಸಹಿತ ನನಗೆ 2ನೇ ಬಾರಿಗೆ ಸಹ ಅಧ್ಯಕ್ಷ ಆಗುವಂಥ ಸಮಯದಲ್ಲಿ ಸನ್ಮಾನ್ಯ ಸಚಿವರು ನಾನದಿನೂ ಬಿಡು ಒಂದು 15 ತಿಂಗಳ ಪ್ರತ್ಯೇಕರೆ ಮತ್ತೊಬ್ಬರಿಗೆ ಮಾಡೋಣ ಅಂತ ಒಂದು ವಿಚಾರ ಹಂಚ್ಕೊಂಡಾಗ ನಾನು ಮೆಜಾರಿಟಿ ಆಫ್ ದಿ ಪಾಯಿಂಟ್ ಇದ್ದಾಗ ಬಿಟ್ಕೊಟ್ಟಾಗ ಅವ್ರ ಅಧ್ಯಕ್ಷರು ಮತ್ತೆ ನನಗೇನು ಮಾಡಿದ್ರು ಗೊತ್ತಾನ, ನಾನು ಮುಂದೋಕಿನ ತಕ್ಷಣ ಅವರು ಸಹಿತ ನಮ್ಮ ಮಾತಿಗೆ ಮಾನ್ಯತೆ ಕೊಡದೆ ಹಂಗೆ ಮುಂದೋದ್ರು. ಅವಾಗೂ ಸಹಿತ ನಾವು ನೋ ಕಾನ್ಫಿಡೆನ್ಸ್ ಮಾಡಿ 2ನೇ ಬಾರಿಗೆ ಅಧ್ಯಕ್ಷನ. 3ನೇ ಬಾರಿಗೆ ಪುರಸಭೆಯಿಂದ ಕಾಂಟೆಸ್ಟ್ ಮಾಡ್ಬೇಕನ್ನೋಂಥ ಸಮಯದಲ್ಲಿ ಕೆಲವೊಬ್ಬರು ನಮ್ಮ ಜೊತೆಯಲ್ಲಿದ್ದಂಥ ಪಕ್ಷಬದ್ಧ ಹಿತಾಸಕ್ತರುಗಳನ್ನು ನನಗೆ ಅವ್ರನ್ನ ಬಿಡಿಸಿದ್ರ ಬಸವನ ಬಾಗೇವಾಡಿಯಲ್ಲಿ ಎಲ್ಲ ವಿರೋಧಕದಂಥ ಮಾತನ್ನು ಹೇಳಿದಾಗ ನಾನು ಹೇಳಿದೆ, ನಾನೇನು ಪುರಸಭೆಯಲ್ಲಿ 3ನೇ ಬಾರಿಗೆ ಹೋಗ್ಬೇಕನ್ನೋಂಥ ಆಸೆ ನನ್ನಲ್ಲಿಲ್ಲ, ನಾನು ಏನು ಸೇರ್ತೀನಿ ಅಂದಾಗ ಅವತ್ತಿನ ದಿನಮಾನದಲ್ಲಿ BJP ಸರ್ಕಾರ ಇತ್ತು, BJP MLA ಇರಿದ್ರು ಸಂಗಣ್ಣ ಬೆಳ್ಳುಬ್ಬಿ ಅವರು ಇದ್ದಾಗ ಅವತ್ತು ನಾವು BJP ಅವರಿಗೆ 12 ಸೀಟುಗಳನ್ನು ಕೊಡ್ತೇವೆ, 11 ಸೀಟ್ ನಾವು ತಗೋತೇವೆ ಅನ್ನೋಂಥ ಮಾತನ್ನು ಸನ್ಮಾನ್ಯ ಶಿವಾನಂದ ಪಾಟೀಲ್ ಹೇಳಿದಾಗ ಹೇ ಅಂದ್ರೆ ಅವರು. ಅವತ್ತಿನ ದಿವಸ ನಾನು ಶಿವಾನಂದ ಪಾಟೀಲ್ರಿಗೆ ಹೇಳಿದೆ, ನಾನು ಮತ್ತೆ ಪುರಸಭೆ ಗದ್ದಿಗೆಯನ್ನು ಕಾಂಗ್ರೆಸ್ ಅವರಿಗೆ ಇರಿಸ್ತೀನಿ, ನೀವು ಹೋಗ್ಬಿಡ್ರಿ ಅಂತ ಹೇಳಿ ಹೊಳೆ ಕಳಿಸಿ ನಾನು ಮತ್ತೆ ಕಾಂಗ್ರೆಸ್ನಿಂದ 17 ಜನರನ್ನ ಆಯ್ಕೆ ಮಾಡಿ ಪುರಸಭೆಯನ್ನು ನಮ್ಮ ಕೈಯಲ್ಲಿತ್ತು. BJP MLA ಕ್ಷೇತ್ರ ಇದ್ದಾಗ ಸರ್ 17 ಜನರ ಸದಸ್ಯರನ್ನ ಆಯ್ಕೆ ಮಾಡಿ ಅವತ್ತಿನ ದಿವಸ ಮತ್ತೆ ನಾವು ಪುರಸಭೆ ಅಧ್ಯಕ್ಷ ನಮ್ಮ ತೆಕ್ಕೆಗೆ ಇರಿಸ್ಕೊಂಡೇವು. ಅಂತ ಒಂದು ವ್ಯವಸ್ಥೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಯಾವುದೇ ವಾರ್ಡ್ನಲ್ಲಿ ಹೋದ್ರೂ ಈ ಅಣ್ಣವರ ಬರ್ರಿ ಅನ್ನೋಂಥ ಒಂದು ವಿಚಾರನ ಇಟ್ಕೊಂಡು ಪ್ರತಿಯೊಬ್ಬ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬರಿಗೆ ನಾನು ಮಾರ್ಗದರ್ಶನವನ್ನು ಹೆಂಗೆ ಕೊಡ್ತೀನಿ ಅದ್ರ ಜೊತೆಯಲ್ಲಿ ಹೊಂದಾಣಿಕೆ ಹೋಗುವಂಥ ಜನರು ಬಸವನ ಬಾಗೇವಾಡಿಯ 25,000 ರಿಂದ 30,000 ಜನಸಂಖ್ಯೆ ಇವತ್ತು ಬ್ಯಾಕ್
ವಿರೋಧ ಮಾಡ್ಬೋದು. ಆದ್ರೆ ನಾನು ಫ್ರಂಟಿಗೆ ಹೋದಾಗ ನನಗೆ ವಿರೋಧವನ್ನು ಬಯಸಂತ ಬಸವನ ಬಾಗೇಡಿ ಒಬ್ಬ ಜನ ಸಹಿತ ನನ್ನ ಹತ್ತಿರ ಇಲ್ಲ ಆತನಂತ ಆತ್ಮವಿಶ್ವಾಸ ನಂದು. ಬಸವನ ಬಾಗೇಡಿ ಮತಕ್ಷೇತ್ರ ಡಾಮಿನೇಟ್ ನಾಯಕ ಅಂದ್ರೆ ಐ ಸಿ ಪಟ್ಟಣ ಶೆಟ್ಟಿ ಅವರು. ಅದು ಗಾಡ್ ಗಿಫ್ಟ್. ಅದು ಓಕೆ ಸರ್. ನಾನು ಹೇಳಲ್ಲ ಅದನ್ನು. ನಾನು ನನ್ನ ಕರ್ತವ್ಯ ನಿಭಾಯಿಸಿನಿ. ನಾನು ಜನರ ಜೊತೆಯಲ್ಲಿ ಸಹಕಾರವನ್ನು ಮಾಡಿದ್ದೀನಿ. ಆ ಜನರು ನನ್ನ ಜೊತೆಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಕ್ಕೆ ನಾನು ಇವತ್ತು ಐಸಿ ಅಣ್ಣ ಅನ್ನಂತ ಒಂದು ಗುಡ್ ನೇಮ್ ತುಳಿನಿ. ನನಗೆ ಯಾವ ಆಸೆ ಇಲ್ಲ, ಅಣ್ಣ ಅಂದಿರಿ ಮುಟ್ಟುಗೆದಂತ ಮಾತನ್ನು ಸಹಿತ ನಾನು ಜನರ ಜೊತೆ ಹಂಚ್ಬೋದು. ಅಧಿಕಾರ ಆಸೆಗಾಗಿ ನಾನು ಎಂದೂ ಇದು ಮಾಡಿಲ್ಲ. ಎಕ್ಸ್ಪೆಕ್ಟೇಷನ್ ಅದು ಬರೋದಿತ್ತು ತಾನಾಗ್ಲೇ ಬರ್ತೈತಿ. ಎಲ್ಲಿದ್ರು ಪ್ರಯತ್ನ ಮಾಡಂಗೆ ಮಾಡೋನು. ಸಮಯ ಬಂದ ನಾನು ಏನಾದರೂ ಆಗ್ಬೋದು ಅಂತ ವಿಚಾರದಲ್ಲಿ ಕೂತ್ಕೊಂಡಿಲ್ಲ. 30 ವರ್ಷ ಆದ್ರೆ ಯಾವುದೋ ಅವ್ರಿಗೆ ಒಂದು ಅಧಿಕಾರ ಎಂಬುದಿಲ್ಲ ಸರ್. ಪಕ್ಷದ ವತಿಯಿಂದಾಗಲಿ ಯಾವುದೋ ತಮ್ಮ ಅಧಿಕಾರ ಇಲ್ಲ. ಒಂದು PLD ಬ್ಯಾಂಕ್ ಬಿಟ್ಟರೆ ರಾಜಕೀಯವಾಗಿ ಯಾವುದೇ ಅಧಿಕಾರ ಇಲ್ಲ. ನಾನು ಕೊಟ್ಟರು ಸದ್ಯಕ್ಕೆ ಒಲ್ಲೆನಂತ ಸ್ಟೇಜಿಗೆ ಬಂದೀನಿ. ನಾನು ಸ್ಟೇಟ್ ಲೆವೆಲ್ ಹಿಂದಿನ ದಿನಮಾನದಲ್ಲಿ ಡೈರೆಕ್ಟರ್ ಮಾಡ್ತೀನಿ. ನಾನು ಮಾಡ್ತಿದ್ರೆ ನಿಗಮ ಮಂಡಳಿ ಅಧ್ಯಕ್ಷ ಮಾಡಬೇಕು, ಇಲ್ಲಾಂದ್ರೆ ನನಗೆ ಅದರ ಅವಶ್ಯಕತೆ ಇಲ್ಲ. ಈ ವಿಚಾರವನ್ನು ಸನ್ಮಾನ್ಯ ಸಚಿವರ ಜೊತೆ ಹಂಚಿಕೊಂಡಾಗ ಇವತ್ತಿನ ದಿನಮಾನದಲ್ಲಿ ನಾನು ಸಚಿವನಿರುವುದ ಕಾರಣದಿಂದ ನಿಗಮವನ್ನು ಕೊಡೋದಿಲ್ಲ. ಸ್ವಲ್ಪ ಸಮಯ ಕಾಯಬೇಕು, ನೋಡೋಣ ಮಾಡೋಣ ಅಂತ ಮಾತನ್ನು ಹೇಳಿದಾಗ ಆಯಿತು, ಸಮಯ ಸಂದರ್ಭ ಹೆಂಗೆ ಬರ್ತಾನೆ ಕಾಯ್ಕೊಂಡು ಹೋಗೋಣ ಅಂತ ವೇಟ್ ಆ್ಯಂಡ್ ಸಿ ಅಂತ ಕೂತಿದ್ದೆ. ಓಕೆ ಸರ್. ಸರ್ ತಾವು ಒತ್ತಡದ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ನಿಭಾಯಿಸ್ತಿದ್ರಿ? ಒತ್ತಡದ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ನಿಭಾಯಿಸ್ತೀವಿ? ನನ್ನ ಅಂತೇಳಿ ಒಂದು ಏನು ಗುಣ ಐತೆ ಅಂದರೆ, ಒಂದು ಸಲ ಶಿವಾನಂದ ಪಾಟೀಲ್ ನನ್ನ ನಿಗಮ ಮಂಡಳಿ ಅಧ್ಯಕ್ಷರು ಮಾಡೈತು ಒಂದು ಸಲ. ಸೆಕೆಂಡ್ರಿ ನಾನು ಮಾತಾಡ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಕೊಟ್ಟಂಥ ವಿಷಯ. ನನ್ನ ಪ್ರೆಷರ್ ಅನ್ನೋದಿಲ್ಲ. ತಿಳಿದ್ರೆ ಮಾಡ್ರಿ, ತಿಳಿಕೆ ಬಿಟ್ಬಿಡ್ರಿ. ಆಸೆ ಇಲ್ಲ ನನಗೆ ಅಧಿಕಾರದ. ಮಾಡಿದ್ರೆ ಅದನ್ನು ಮಾಡಬೇಕು, ಇಲ್ಲಿಕ್ಕೆ ನನಗೆ ಅವಶ್ಯಕತೆ ಇಲ್ಲ. ನಿನಗೆ 10 ನಿಗಮ ಮಂಡಳಿ ಒಳಗೆ ಹೋಗಿ 2 ಕಡೆ 3 ಕಡೆ ಸದಸ್ಯ ಮಾಡ್ತೀನಿ ಅಂದ್ರೆ ನನಗೆ ಅವಶ್ಯಕತೆ ಇಲ್ಲ. ನಾನು ಆಗಂಗೂ ಇಲ್ಲ. ಬೇರೆ ಯಾವ್ದಾವ ಕಾರ್ಯಕರ್ತರು ಹೇಳಿದ್ರೆ ನಿಮ್ಮ ಹೆಸರು ಹೇಳ್ತಾನೆ, ನಾನು ಮಾಡಿದ್ರೆ ನಾನು ನಿಮ್ಮ ಹೆಸರು ಹೇಳಂಗಿಲ್ಲ. ಈ ವರ್ಡ್ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿಲ್ಲ. ಮಾಡ್ತಿದ್ರೆ ನಿಗಮ ಮಂಡಳಿ ಅಧ್ಯಕ್ಷನೇ ಮಾಡ್ಬೇಕು, ಇಲ್ಲಾಂದ್ರೆ ಸಾಕು ನಮಗಿಷ್ಟೇ. ಹೆಚ್ಚಿನ ಆಸೆ ಇಲ್ಲ. ಈ ಮುಂದಿನ ನಿಗಮ ಮಂಡಳಿ ಅಧ್ಯಕ್ಷರು ಮಾಡಲೇಬೇಕನ್ನಂತ ಒಂದು ವಿಚಾರನ ಹಂಚ್ಕೊಂಡಿದ್ದೇವೆ. ಈಗ ಅವ್ರು ಮೊನ್ನೆ ಮಾಡುವಂಥ ಸಮಯದಲ್ಲಿ ಒಂದು ಮಾತು ಹೇಳಿದ್ರು, ಈ ನಾನು ಸಚಿವನಿದ್ದ ಕಾರಣದಿಂದ ಈ ಭಾಗದಲ್ಲಿ ಕೊಡಂಗಿಲ್ಲ, ಮುಂದೆ ನೋಡೋಣ ಸರ್ಕಾರ ಬದಲಾವಣೆ ಯಾವ್ಯಾವ ರೀತಿ ಇರ್ತದೆ ಅವ್ರು ನೋಡೋಣ ಅಂತ ಮಾತನ್ನು ಕೊಟ್ಟಾರ. ಕೊಟ್ಟರು ಸದ್ಯಕ್ಕೆ ನೀವು ಮಾಡೋನಂತ ಕಂಡೀಷನ್ ಇಲ್ಲ, ಮಾಡಬೇಕು ಅನ್ನುವಂಥ ಒಂದೇ ಒಂದು ಕಂಡೀಷನ್. ವಿಶ್ವನಾಯಕ ಅಪ್ಪ ಬಸವಣ್ಣವರು ಸರ್. ವಿಶ್ವನಾಯಕ ಅಪ್ಪ ಬಸವಣ್ಣವರು ನಮ್ಮ ಮೂಲ ಜನ್ಮಸ್ಥಳ ಅವ್ರ ಬಸವನ ಬಾಗೇಡಿ ಮತಕ್ಷೇತ್ರ. ಇದರಿಂದ ಏನು ಅಭಿವೃದ್ಧಿ ಆಗ್ಬೇಕು ಅನ್ನೋದು ಸರ್ಕಾರ ತಾವು ಮನವರಿಕೆ ಮಾಡ್ಕೋತೀರಿ ಸರ್? ಸರ್ಕಾರ ಇವತ್ತು ಏನಾಗಿದೆ ಅಂದ್ರೆ ಪ್ರತ್ಯೇಕ ಪ್ರಾಧಿಕಾರವನ್ನು ಮಾಡಿದೆ. ಹೌದು ಸರ್. ಪ್ರತ್ಯೇಕ ಪ್ರಾಧಿಕಾರ ಮಾಡಿದಾಗ ಯಾವುದೇ ಹಣವನ್ನು ಇಟ್ಟಿಲ್ಲ. ಈ ಮುಂದಿನ ದಿನ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರ ಹೋಗಿ ನಾವು ಬಸವೇಶ್ವರ ಒಂದು ಸೇವಾ ಸಮಿತಿಯನ್ನು ಮಾಡಿ ನಮ್ಮ ಬಸವನ ಬಾಗೇಡಿ ಪ್ರತ್ಯೇಕ ಪ್ರಾಧಿಕಾರ ಮಾಡಿದ್ದಕ್ಕೆ ಅವ್ರಿಗೊಂದು ಬಸವಣ್ಣನ ಮೂರ್ತಿಯನ್ನು ಕೊಟ್ಟು ಧನ್ಯವಾದಗಳನ್ನು ಹೇಳಿ ಬಂದಿದ್ದೇವೆ. ಮುಂದಿನ ನಿರ್ಮಾಣದಲ್ಲಿ ಅಣ್ಣ ಬಸವಣ್ಣನ ಚರಿತ್ರೆಯ ಪ್ರಕಾರ ಬಸವನ ಬಾಗೇಡಿ ಪಟ್ಟಣವನ್ನು ಪ್ರತ್ಯೇಕ ಪ್ರಾಧಿಕಾರವನ್ನು ಅಭಿವೃದ್ಧಿ ಮಾಡ್ಬೇಕನ್ನಂತ ಒಂದು ಅವ್ರಿಗೆ ಮನವಿಯನ್ನು ಸಹಿತ ಒದಗಿಸಿಕೊಟ್ಟಿದ್ದೇವೆ. ಸನ್ಮಾನ್ಯ ಸಚಿವರ ಜೊತೆ ನಾಳೆ ನಡೆಯುವ ಅಧಿವೇಶನದಲ್ಲಿ ನಮಗೆ ಹಣವನ್ನು ಡಿಕ್ಲೇರ್ ಮಾಡಬೇಕು, ಅಭಿವೃದ್ಧಿ ಪಥದ ಕಡೆಗೆ ಬಸವನ ಬಾಗೇಡಿ ಅನ್ನಬೇಕು. ಬಸವಣ್ಣನವ್ರದ್ದು ಕೇಂದ್ರದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಬಸವಣ್ಣನ ಹೆಸರು ಬರ್ಬೇಕನ್ನಂತ ಒಂದು ವಿಚಾರಧಾರೆಯಲ್ಲಿ ನಾವು ಅವ್ರ ಜೊತೆಯಲ್ಲಿ ಹಂಚ್ಕೊಂಡಾಗ ಸನ್ಮಾನ್ಯ ಸಚಿವರು ಅದಕ್ಕೂ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಬಜೆಟ್ನಲ್ಲಿ ಹಣವನ್ನು ಇಡಿಸಿಕೊಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಮ್ಮ ಬಸವೇಶ್ವರ ದೇವಸ್ಥಾನದ ಸಂಸ್ಥೆಯಿಂದ 28 ಎಕರೆ ಪ್ರಾಪರ್ಟಿ ಜಮೀನಿದೆ. ಆ ಜಮೀನಲ್ಲಿ ಈಗಾಗಲೇ ಒಂದು ಇಲ್ಲಿದ್ದಂಥ ಇಂಟರ್ನ್ಯಾಷನಲ್ ಸ್ಕೂಲನ್ನು ಒಯ್ದು ಅಲ್ಲಿ ಹಾಕ್ಬೇಕನ್ನಂತ ಒಂದು ವಿಚಾರ ಸಹಿತ ಈಗಾಗಲೇ ನೀಲ ನಕ್ಷೆ ಮಾಡಲು ರೆಡಿ ಮಾಡಿದ್ದಾರೆ. ಅಲ್ಲೊಂದು ಭವ್ಯವಾದಂಥ ಬಸವಣ್ಣನ ಮೂರ್ತಿಯನ್ನು ಮಾಡ್ಬೇಕನ್ನಂತ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಬಂದಂಥ ಜನರಿಗೆ ಅನುಕೂಲತೆ ಮಾಡಬೇಕಾದಂಥ ಸಮಯದಲ್ಲಿ ಇಲ್ಲಿ ಬಂದಂಥ ಭಕ್ತರಿಗೆ ವಸತಿ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು. ಈ ಶಾಲಾ ಕಾಲೇಜುಗಳನ್ನು ತೆಗೆದು ಬಂದಂಥ ಜನರಿಗೆ ವಸತಿ ವ್ಯವಸ್ಥೆ ಮಾಡಿದಾಗ ಮಾತ್ರ ಜನರು ಇವತ್ತಿನ ದಿವಸ ದೇವಸ್ಥಾನದಲ್ಲಿ ಇರ್ಲಿಕ್ಕೂ ಸಾಧ್ಯತೆ ಆಕೈತಿ. ಅನ್ನ ದಾಸೋಹದ ಕೊಡುಗೆಯನ್ನು ಮಾಡ್ಬೇಕನ್ನಂತ ಒಂದು ವಿಚಾರ ಇಟ್ಟಿದ್ದಾರೆ. ಈಗಾಗಲೇ
50 ಲಕ್ಷ ರೂಪಾಯಿದಲ್ಲಿ ಹಾಂ ಸರ್ 50 ಲಕ್ಷ ರೂಪಾಯಿದಲ್ಲಿ ಒಂದು ದಾಸೋಹ ಭವನದ ಒಂದು ನೀಲನಕ್ಷೆ ತಯಾರು ಮಾಡಿದ್ದಾರೆ. ಮುಂದಿನ ನಿರ್ಮಾಣದಲ್ಲಿ ಆ ದಾಸೋಹ ಭವನ ಪ್ರಾರಂಭವಾಗ್ತದೆ. ಓಕೆ ಸರ್. ಬಸವಣ್ಣನ ನಾನು ಒಂದು ಮಾತನ್ನು ಹೇಳಿದೆ ಸನ್ಮಾನ್ಯ ಸಚಿವರಿಗೆ, ನೀವು ಎಲ್ಲಿಂದ ಎಲ್ಲೋ ಬಂದು ಅಣ್ಣ ಬಸವಣ್ಣನ ಆಶೀರ್ವಾದದಿಂದ ಇವತ್ತು MLA ಆದ್ರಿ, ಸಚಿವರಾದ್ರಿ, ಎಲ್ಲ ರೀತಿಯ ಅಧಿಕಾರವನ್ನು ಉಪಯೋಗ ಮಾಡ್ಕೊಂಡಿದ್ದೀರಿ. ಈ ಬಸವಣ್ಣನ ಊರಲ್ಲಿ ನಿಮ್ಮದೇ ಆದಂಥ ಒಂದು ಹೆಸರು ಅಚ್ಚಳಿಯದ ಉಳಿಬೇಕನ್ನಂಥ ಒಂದು ವಿಚಾರಗಳನ್ನು ಹೇಳಿದಾಗ ಆಯಿತು, ನಾನೇನು ನಿಮ್ಮ ಜೊತೆಯಲ್ಲಿ ಕೂಡಿ ಮಾಡಿ ತೋರಿಸ್ತೀನಂತ ಮಾತನ್ನು ಸಹಿತ ಸನ್ಮಾನ್ಯ ಸಚಿವರು ನಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದಾರೆ. ಓಕೆ ಸರ್. ಇನ್ನೂ ನಾವು ಬಸವಣ್ಣನ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಇಟ್ಕೊಂಡು ಹೆಚ್ಚಿನ ಅಭಿವೃದ್ಧಿ ಕಡೆಗೆ ನಾವು ಒತ್ತನ್ನು ಕೊಡಿಸುವಂಥ ಕೆಲಸವನ್ನು ಸಹಿತ ನಾನು ಇವತ್ತಿನ ದಿವಸ ಸಚಿವರ ಜೊತೆ ಕೂಡ್ಕೊಂಡು ಮಾಡ್ತೇವೆ ಅನ್ನೋಂಥ ಭರವಸೆಯನ್ನು ಇವತ್ತಿನ ದಿವಸ ನಿಮ್ಗೆ ಕೈ ಕೊಡ್ತೀನಿ. ಓಕೆ ಸರ್. ಅಧಿಕಾರ ವರ್ಗದಲ್ಲಿ IC ಪಟ್ಟಣ ಶೆಟ್ಟಿ ಅವರು ರಫ್ ಆ್ಯಂಡ್ ಟಫ್ ಅನ್ನೋ ಮಾತು ಕೇಳಿ ಬರ್ತದೆ ಸರ್. ಅಧಿಕಾರ ವರ್ಗದಲ್ಲಿ ಸರ್ ಅಧಿಕಾರಿಗಳು ಕಪಿಮುಷ್ಟಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಅವರೊಂದಿಗೆ ಒಡನಾಟ ರಫ್ ಆ್ಯಂಡ್ ಟಫ್ ಅನ್ನೋ ಮಾತು ಕೇಳಿ ಬರ್ತದೆ ಸರ್. ರಫ್ ಆ್ಯಂಡ್ ಟಫ್ ನಂದು ಬಾಯ್ ಬರ್ತೈತಿ. ಓಕೆ ಸರ್. ನಾನು ನೀನು ಕೆಲಸ ಮಾಡಲಿಲ್ಲ ಅಂದ್ರೆ ಶರಣು ಕೆಲಸ ಮಾಡಲಿಲ್ಲ ಅಂತ ಬೈತೀನಿ. ನೀ ಕೆಲಸ ಮಾಡಿದ ಗುಡ್ ಬ್ರದರ್ ಅಂತ ಹೇಳ್ತೀನಿ. ದಿಸ್ ಇಸ್ ಮೈ ಪ್ರಿನ್ಸಿಪಲ್. ನಾನೇನು ಹೋಗಿ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರೆ ಅವ್ನು PSI ಇಂದ ಹಂಚ್ಕಿಲ್ಲ, CPI ಇಂದ ಹಂಚ್ಕಿಲ್ಲ, ತಹಸೀಲ್ದಾರ್ ಹಂಚ್ಕಿಲ್ಲ. ಒಂದು ದಿನ ನಾನು ತಹಸೀಲ್ದಾರ್ ಆಫೀಸ್ಗೆ ಹೋದಾಗ ಅವ್ನಿಗೆ ನೋ ರೆಸ್ಪಾನ್ಸ್ ಅನ್ನೋ ಮಾತು ಮಾತಾಡಿ. ನಾನು ಹಂಗೆ ಹೆಂಗೆ ಬ್ರದರ್ ಕುರ್ಚಿ ಮೇಲೆ ಕೂತಾನೆ ಹಂಗೆ ಕೂತಾಗ ಅವ್ನು ನೋ ರೆಸ್ಪಾನ್ಸ್ ಅನ್ನೋ ಮಾಡ್ದೆ. ಎದ್ದು ಬಂದೆ ನಾನು. ಎದ್ದು ಬಂದು ನಾನು ಗಾಡ್ಯಾಗ ಕೂತ್ಕಿಸಿ ಫೋನಲ್ಲಿ ಲೆಫ್ಟ್ ಹ್ಯಾಂಡ್ ರೈಟ್ ತೊಗೊಂಡೆ. ನಾನೊಬ್ಬ ತಾಲೂಕಾ ದಂಡಾಧಿಕಾರಿ, ನಾನು ಅರೆಸ್ಟ್ ಮಾಡ್ಬೋದಾಗಿತ್ತು. ನಾನು ಮಾತಿನಲ್ಲಿದ್ದ ನನಗೆ ಯಾರು ಅರೆಸ್ಟ್ ಮಾಡ್ತಾರ ಅನ್ನೋ ಕಾನ್ಫಿಡೆನ್ಸ್ ನನಗಿದ್ದ. ನಾನು ಇದ್ದ ವಿಷಯ ಸ್ಪಷ್ಟ ಸ್ಟೇಟ್ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಡೈರೆಕ್ಟಾಗಿ ಮಾತಾಡೋಂಥ ಮಾತು ನನ್ನ ಮನಸ್ಸಿನಲ್ಲಿ ನನ್ನ ಬಾಯಿ ಬರ್ತ್ ಬಂದಿದೆ. ಅಧಿಕಾರಿಗಳು ನೇರ ನೋಡಿ ನಿಷ್ಠೂರ ಸನ್ಮಾನ್ಯ ಸಚಿವರು ತಪ್ಪು ಮಾಡಿದ್ರೆ ಸದ್ಯಕ್ಕೆ ಅವರಿಗೆ ನೇರವಾಗಿ ಹೇಳುವಂಥ ಶಕ್ತಿಯನ್ನು ಅಣ್ಣ ಬಸವಣ್ಣ ಅನ್ಕೊಟ್ಟ. ಕೆಟ್ಟ ಹಠವಾದ IC ಅವರ ಅನ್ನೋ ಮಾತು ಸರ್, ಅದು ಬಾಯ್ ಬರ್ತ್. ಓಕೆ ಸರ್. ನನ್ಗೇನಿದೆ ಅಂದ್ರೆ ನಾನು ಹಿಡಿದಿದ್ದ ಕೆಲಸ ಬಿಡಂಗಿಲ್ಲ, ನಾ ಹಠವಾದ. ನಾನು ಯಾರಿಗೆ ಅನ್ಯಾಯದ ಕೆಲಸಕ್ಕೆ ಬೆನ್ನತ್ತಂಗಿಲ್ಲ. ನಾ ಯಾರ ಜೊತೆ ಬಂದರೂ ಒಳ್ಳೆಯ ಕೆಲಸಕ್ಕೆ ಬೆನ್ನತ್ತಿರ್ತೀನಿ. ಹಠ ತೊಟ್ಟು ಆ ಕೆಲಸ ಮಾಡುವಂಥ ಕೆಲಸ ನಾನು ಇವತ್ತಿನ ದಿವಸ ಬಸವನ ಬಾಗೇವಾಡಿಯಲ್ಲಿ ಮಾಡ್ತೀನಿ ಅಂದಿದ್ದಕ್ಕೆ ನನಗೊಂದು ಖುಷಿ ನೀಡಿದು ವಯಸ್ಸಾದವರಿಗೆ IC ಅಣ್ಣವ್ರನ್ನಂತ ಒಂದು ಹೆಸರು ಪಡ್ಕೊಂಡಿನಿ. ಅದನ್ನು ಬಿಟ್ಟು ಬೇರೆ ಏನೂ ಆಸೆ ಇಲ್ಲ. ಜೀವನದಲ್ಲಿ ಇರತಕ್ಕ ತಲೆ ತುಂಬ ಜನ ಬಳಗ ನನ್ನ ಜೊತೆಯಲ್ಲಿದ್ದಾಗ ನಾನು ನಿಶ್ಚಿಂತೆಯಾಗಿರ್ತೀನಿ. ಯಾರೇ ಬಂದರೂ ಅವ್ರ ಕೆಲಸಕ್ಕೆ ಚಿಟ್ಟಿಗೆ ಇರೋಂಗಿಲ್ಲ. ಬಂದಂಥವ್ರ ಕೆಲಸವನ್ನು ನಿಭಾಯಿಸಿ ಕಳಿಸುವಂಥ ಕೆಲಸ ಮಾಡ್ತಾಯಿದ್ದೆ. ಓಕೆ ಸರ್. ಎಲ್ಲಿ ತನಕ ಸರ್ ಇದು ಸಮಾಜ ಪರ ಕೆಲಸ, ಸಮಾಜ ಪರ ಸೇವೆ ಎಲ್ಲಿ ತನಕ ಸರ್ ಇದೆ? ಜೀವನ ಪರ್ಯಂತರ ಸಮಾಜ ಸೇವೆ. ಓಕೆ ಸರ್. ಮನೆಯಲ್ಲಿ ಮಗ ದುಡುವುದು ಹೊಟ್ಟಿಗೆ ಆಗ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಅದಲ್ಲಿ, ತೋಟದಲ್ಲಿ ಹೆಂಡತಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ತಾಳೆ ಅನ್ನೋದು, ನಾನು ಸಾರ್ವಜನಿಕರ ಸ್ವತ್ತಾಗಿ ಕೆಲಸ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ. ನನಗೆ ಅದನ್ನು ಚೇಂಜ್ ಮಾಡೋಕೆ ಪಾಸಿಬಿಲಿಟಿ ಇಲ್ಲೇ ಇಲ್ಲ. ನನಗೇನಾದ್ರೆ ಆಸೆ ಹುಟ್ಟಿತ್ತಂದ್ರೆ ಮಾತ್ರ ಚೇಂಜ್ ಆಗ್ಬೋದಾಗಿತ್ತು. ನನಗೆ ಆಸೆನೇ ಹುಟ್ಟಿಲ್ಲ ಅಂದಾಗ ಅದು ಎಂದೂ ಚೇಂಜ್ ಆಗಿಲ್ಲ. ಸರ್, ತಮಗೆ ರಾಜಕೀಯದಲ್ಲಿ ಯಾರು ವಿರೋಧಿಗಳು ಇರ್ಬೋದಲ್ಲ ಸರ್? ಇಷ್ಟೆಲ್ಲ ನೀವು ಬೆಳಿಬೇಕಾದ್ರೆ ವಿರೋಧಿಗಳು ಇರ್ಬೋದಲ್ಲ ಸರ್? ವಿರೋಧಗಳೇ ಅದಾರ, ಹಿಂದದಾರ. ನನ್ನ ಮುಂದೆ ಯಾರೋ ವಿರೋಧಿಗಳಿಲ್ಲ. ನನಗೆ ಹಿಂದೆ ಏನಾದರೂ ಆಗಬಾರ್ದು ಮಾಡಬಾರ್ದು ಅನ್ನೋಂಥ ವಿಚಾರಗಳನ್ನು ಹೇಳ್ತಿರ್ತಾರೆ. ಆದ್ರೆ ನನ್ನ ಮುಂದೆ ಬಂದು ಯಾರೂ ಬಸವನ ಬಾಗೇವಾಡಿಯಲ್ಲಿ ನನ್ನ ಮುಂದೆ ಬಂದು ನಿಂತು ಮಾತಾಡೋಂಥ ಶಕ್ತಿ ಯಾರಿಗೂ ಇಲ್ಲ. ಓಕೆ ಸರ್. ಅದು ಏನೋ ನಂದು ಗಾಡ್ ಗಿಫ್ಟ್ ಅದು. ಓಕೆ ಸರ್. ಪಕ್ಷದಲ್ಲಿ ಸರ್ ಇದು ಯಾವುದೋ ತಾಲೂಕು ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ಯಾರು ತಾವು ಕೈ ಮಾಡ್ತಾರೆ ಅವ್ರಿಗೆ ಟಿಕೆಟ್ ಅನ್ನೋ ಒಂದು ಮಾತು ಸರ್. ಅದು ನಾನು ಸನ್ಮಾನ್ಯ ಸಚಿವರ ಜೊತೆ ಮಾತನಾಡುವಂಥ ಸಮಯದಲ್ಲಿ ಇಂಥವ್ರಿಗೆ ಟಿಕೆಟ್ ಕೊಟ್ಟರೆ ಅವ್ರು ಇಲೆಕ್ಟೆಡ್ ಹಾಕಾರ, ಅವ್ರಿಗೆ ಕೊಟ್ಟರೆ ಆಗಂಗಿಲ್ಲ ಅನ್ನೋಂಥ ಒಂದು ಮಾರ್ಗದರ್ಶನವನ್ನು 2016ರಲ್ಲಿ ತೋರಿಸಿದ್ರು. ನೀವು ಇವ್ರಿಗೆ ಕೊಟ್ಟರೆ ಬರಂಗಿಲ್ಲ, ಇವ್ರಿಗೆ ಕೊಟ್ಟರೆ ಬರ್ತಾರೆ ಅನ್ನೋಂಥ ಒಂದು ವಿಚಾರಗಳು ಉಂಟಾಗ ಆ ಹಳ್ಳಿಯ ಜನರು ಅವರಿಗೆ ಕೊಡೋತಾರೋ ಹೆಂಗೆ ಅಂತ ಕೇಳಿದಾಗ ಅವ್ರ ಮಾತಿಗೆ ಹೋದ್ರೆ ನಮ್ಮ ಕೈಯನ್ನು ಕ್ಯಾಂಡಿಡೇಟ್ ಹೋಗೋಣಂಥ ಸಮಯದಲ್ಲಿ 3 ಜಿಲ್ಲಾ ಪಂಚಾಯತಿಗಳು ಆ ಸಮಯದಲ್ಲಿ ನಮ್ಮ ಕೈ ಬಿಟ್ಟು. ಓಕೆ ಸರ್. ಇದು ಹೆಂಗೆ ಸಾಧ್ಯ ಸರ್? ಇದು ಹೆಂಗೆ ಸಾಧ್ಯ ಸರ್? ಈಗ ಆ ವ್ಯಕ್ತಿ ಸ್ಟಡಿ ಇರ್ತದೆ ನಮ್ಗೆ. ಓಕೆ ಸರ್. ಸನ್ಮಾನ್ಯ ಸಚಿವರಿಗೆ ಪ್ರತಿಯೊಬ್ಬ ವ್ಯಕ್ತಿನ ಸ್ಟಡಿ ಮಾಡೋಕ್ಕಾಗಂಗಿಲ್ಲ. ನಾನು ಬಂದ್ರೆ ನನಗೂ ಬಾ ಥರ, ಮತ್ತೊಬ್ರು ಬಂದ್ರೆ ಮತ್ತೊಬ್ಬರಿಗೆ ಬಾ ಅನ್ನೋಂಥ ವಿಚಾರಗಳನ್ನ ಹಂಚುವಂಥ ಶಕ್ತಿ ಅವ್ರಂತಿಲ್ಲ. ಯಾರಿಗೆ ಕೆಟ್ಟ ಆಗಬಾರ್ದು ಅನ್ನೋದು ನಾವು ಸ್ಪಷ್ಟ ಆದಂಥ ಮಾತು. ಆ ವ್ಯಕ್ತಿಗೆ ಹಿಂಗೈತಿ, ಈ ಟೈಪ್ ಬ್ಯಾಕ್ ಬೋನ್ ಐತಿ, ಅವರಿಗೆ ಬ್ಯಾಲೆನ್ಸಿಂಗ್ ಐತಿ, ಅವರೆಲ್ಲ ರೀತಿ ಜನರ ಜೊತೆ ಸಹಕಾರ ಅದಾರ, ಅವ್ರಿಗೆ ಕೊಟ್ಟರೆ ವಿನ್ ಆಕಾರ ಅಂತ ವಿಚಾರಗಳನ್ನ ಹಂಚುವಂಥ ಸಮಯದಲ್ಲಿ ಅದಕ್ಕೆ ನಮ್ಮ ಮಾತಿಗೆ ಮಾನ್ಯತೆ ಕೊಟ್ಟು ಏನು ನಾನು ಹೇಳಿದ್ದೆ ಕೊಟ್ಟರು, ಕೊಟ್ಟಿದ್ದವರು ಎಲ್ಲರೂ ಆಯ್ಕೆ ಆದರು.
ನಾನು ಬೇಡ ಅಂದವ್ರು ಎಲ್ಲರೂ ಬಿದ್ದರು. ಹಾಂ ಸರ್. ಅವಾಗ ಹೇಳಿದರು, ನಿನ್ನ ಎಕ್ಸ್ಟೆಂಟ್ ಆಗಿದ್ದ ತಪ್ಪಿಗೆ ನಮ್ಮ 2 JDP ಹೋದು 4 TP ಹೋದು ಅಂತ ಮಾತನ್ನು ಸ್ವತಃ ಸಚಿವರು ಹೇಳಿದ್ರು. ನಾನು ಹೌದು ಸರ್. ಆಯ್ತು, ಮತ್ತು ರಾಜಕಾರಣದಲ್ಲಿ ಹೆಚ್ಚು ಆಗೋದಿರಿ, ಮತ್ತು ಎಕ್ಸ್ಟೆಂಟ್ ಅನ್ನೋದು ಯಾರಿಗೆ ಗೊತ್ತಿರ್ತೈತಿ. ಆದಂಥ ಸಮಯದಲ್ಲಿ ನಾವು ಹೇಳಿದಾಗೂ ಬಿಟ್ರಿ. ಅವು ಕೊಟ್ಟಿದ್ದಕ್ಕೆ 2 ಕ್ಯಾಂಡಿಡೇಟ್ ಫೇಲು ಅದು, ಅವು 4 TP ಹೋಗ್ಬೇಕು ಕಾರಣ ಆಯ್ತು ಅಂತ ಒಪ್ಕೊಂಡ್ರು. ಈಗ ಪಟ್ಟಣದ ಪುರಸಭೆ ಆಡಳಿತ ಯಾವ ರೀತಿ ನಡೀತಾ ಇದೆ ಸರ್? ಪುರಸಭೆ ಆಡಳಿತ ಹೆಂಗಾಗಿದೆ ಅಂದ್ರೆ ಎಲ್ಲ ಸದಸ್ಯರು ನನ್ನ ಹ್ಯಾಂಡ್ಲಿಂಗ್ದಾಗ ಇರ್ತಾರೆ. ಹೌದು ಸರ್. ಸನ್ಮಾನ್ಯ ಸಚಿವರು ಬಂದು ಒಂದು ಬದಲು ಮಾಡಿದಾಗ ನಾನು ವಿರೋಧನ ಬಯಸಕ್ಕೆ ಸಾಧ್ಯತೆ ಆಗಂಗಿಲ್ಲ ಕೆಲವೊಂದು ಸಮಯದಲ್ಲಿ. ಹೌದು ಸರ್. ಈ ಬಾರಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹಾಂ ಸರ್ ನನ್ನನ್ನು ಗಣನೆ ತಗೊಂಡು ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದ್ರು. ಓಕೆ ಸರ್. ಸಚಿವರು ತಗೊಂಡು ಮಾಡಿದ್ದಾರೆ ಸರ್. ಹಾಂ. ಅಂದ್ರೆ ಯಾಕಂದ್ರೆ ನಾನು ಮಾಡೋದು ನನಗೆ ಸಮಸ್ಯೆ ಆಗಿದೆ, ಅದಕ್ಕೆ ನೀ ಸ್ಪಂದನೆ ಮಾಡ್ಬೇಕಂದಾಗ ನಿನಗೆ ಬಂದರೂ ಅಷ್ಟೇ, ನನಗೆ ಬಂದರೂ ಅಷ್ಟೇ ಅಂತ ನಾನು ಸ್ಪಂದನೆ ಮಾಡಿ ಮಾಡ್ಲಾರ್ದಂಥವ್ನ ಸದ್ಯಕ್ಕೆ ಅಧಿಕಾರ ಕೊಡಿಸೋಂಥ ಕೆಲಸ ಮಾಡಿ. ಅವ್ರು ಮಾಡೋ ಕೃತಿಗಳು ನೋಡಿದ್ರೆ ಅಧಿಕಾರ ಕೊಡಿಸ್ಬೋದು, ಆದ್ರೂ ಕೊಡಿಸಿದೆ. ಓಕೆ ಸರ್. ಸರ್, ಈಗ ಮುಂದಿನ ತಮ್ಮ ಈ ಮತಕ್ಷೇತ್ರ ಬಗ್ಗೆ ಯಾವ ಅಭಿವೃದ್ಧಿ ಕೆಲಸಗಳಾಗಬೇಕು ಏನು ಬಗ್ಗೆ ನಮ್ಮ ಮುಖಾಂತರ? ಏನು ಇರಿಗೇಷನ್ ಆಗ್ಬೇಕು ನಮ್ಗೆ. ಹಾಂ ಸರ್. ಮೇಜರ್ ವರ್ಕ್ ಅಂದ್ರೆ ಇರಿಗೇಷನ್. ಸನ್ಮಾನ್ಯ ಸಚಿವರು ಹಿಂದಿನ ನೀರಾವರಿ ಮಂತ್ರಿಗಳ ಜೊತೆಯಲ್ಲಿ ಸಹಕಾರದಿಂದ ಕೊಟ್ಟಿದ್ರೆ ಇವತ್ತು ನಾವು ಬಂಗಾರದ ನಾಡಾಕಿತ್ತು. ಯಶವಂತರಾವ್ ಗೌಡರು ನಮ್ಮ ಶಾಸಕರು ಅವ್ರ ಜೊತೆಯಲ್ಲಿ ಸಹಕಾರ ಕೊಡೋರು ತಮ್ಮದೇ ಆದಂಥ ಏರಿಯಾದಲ್ಲಿ ಫುಲ್ ಡೆವಲಪ್ಮೆಂಟ್ ಮಾಡ್ಕೊಂಡ್ಬಿಟ್ರು. ಇವತ್ತಿನ ದಿವಸ ನೋಡಿದ್ರೆ 32 ಕೆರೆಗಳನ್ನು ತುಂಬಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ರು. ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಲ್ಯಾಟ್ರಲ್ಗಳ ಕೆಲಸ ಮಾಡಿದ್ರು. ಪ್ರತಿಯೊಬ್ಬ ರೈತನ ಭೂಮಿಗೆ ಇವತ್ತು ನೀರು ಒದಗಿಸಿಕೊಡುವಂಥ ಕೆಲಸ ಮಾಡಿದ್ರು. ನಮ್ಮ ಭಾಗದಲ್ಲಿ ಮೇನ್ ಕೆನಾಲ್ಗಳು ಬಂದು ನಮ್ಮ ಲ್ಯಾಟ್ರಲ್ಗಳಿಲ್ಲ. ಇವತ್ತಿನ ದಿನಮಾನದಲ್ಲಿ ಲ್ಯಾಟ್ರಲ್ಗಳು ಆಗ್ಬೇಕಾದ್ರೆ ದೇವರಪುರಿಗೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಾಕೋ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇನ್ನೂ ಲ್ಯಾಟ್ರಲ್ಗಳ ವರ್ಕ್ ಪೆಂಡಿಂಗ್ ಅದ. ಓಕೆ ಸರ್. ಈಗ ನಮ್ಮ ಶಾಸಕರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಸಚಿವರದ ಸರ್, ಕೃಷಿ ಒಳಗೆ ಏನಾಗಬೇಕು, ಅಭಿವೃದ್ಧಿ ಆಗಬೇಕು ಸರ್? ಕೃಷಿ ಒಳಗೆ ಇವತ್ತು ತಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿ ರೈತನಿಗಾಗಿ ಮಾರುಕಟ್ಟೆ ಬೆಂಬಲ ಬೆಲೆಯನ್ನು ಕೊಡ್ಬೇಕನ್ನಂತ ಒಂದು ವಿಚಾರನ ಇಟ್ಟುಕೊಂಡು ಇವತ್ತಿನ ದಿವಸ ಸೂರ್ಪಾನಕ ಒಂದು ಮಾರುಕಟ್ಟೆ ಬೆಲೆಯನ್ನು ಕೊಡಿಸಿದ್ರು. 7,720 ರೂಪಾಯಿ ಪರ್ ಕ್ವಿಂಟಲ್ಗೆ ಒಂದು ಬೆಲೆಯನ್ನು ಕೊಡಿಸಿದ್ರು. ಅದೇ ರೀತಿ ತೊಗರಿ ಸಹಿತ ಬೆಲೆಯನ್ನು ಕೊಡಿಸಿದ್ರು. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಿಸಿದರೆ ಇನ್ನೂ ಮಾರ್ಕೆಟ್ನಲ್ಲಿ ಅದು ಪ್ರೋಗ್ರೆಸ್ ಆಗಿಲ್ಲ, ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಏನೋ ಕಾರಣಾಂತರದಿಂದ ಅದು ಉಳಿದ. ರೈತನಿಗೆ ಬೆಂಬಲ ಬೆಲೆ ಬಂದಾಗ ರೈತ ಪ್ರತಿಯೊಬ್ಬ ಶಾಸಕನಾಗಲಿ ಸಚಿವನಿಗಾಗಲಿ ಸಹಕಾರವನ್ನು ಕೊಡ್ತಾನೆ. ರೈತ ಬೆಳೆದಂಥ ಬೆಳೆಗೆ ದರ ಬರದೇ ಇದ್ದ ಪಕ್ಷದಲ್ಲಿ ರೈತನಿಗೂ ಸಹ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ನಡೀತಾವ. ಈ ಕಬ್ಬಿನ ಬೆಲೆ ನಿಗದಿ ಬಗ್ಗೆ ಕಬ್ಬಿನ ಬೆಲೆ ನಿಗದಿ ಬಗ್ಗೆ ಸನ್ಮಾನ್ಯ ಸಚಿವರು ಬಹಳ ನಿಪುಣರಾಗಿ ಉತ್ತರವನ್ನು ಕೊಟ್ಟು ಕಡೆಯಾಕಾದ್ರು. ಆ ಜನರನ್ನು ನೋಡಿದ್ರೆ ಇವತ್ತಿನ ನಿರ್ಮಾಣದಲ್ಲಿ ಯಾವ ಮಗ ಮಿನಿಸ್ಟರ್ ಬರ್ತಾನ ಅನ್ನೋ ಸ್ಟೇಟಸ್ನಾಗಿದ್ರು. ಹೌದು ಸರ್. ಆ ಸ್ಟೇಟಸ್ ಅಲ್ಲಿ ಇದ್ದಾಗ ಅವ್ರ ಮನಸ್ಸನ್ನು ಒಲಿಸಿ ಇವತ್ತಿನ ದಿವಸ ನಡೆದಂತ ರೈತರಿಗೆ ಸಹಕಾರ ಕಾರ್ಖಾನೆಗಳು ಇವತ್ತಿನ ದಿವಸ ಎಲ್ಲ ಮುಚ್ಚಿದೆ. ಪ್ರೈವೇಟ್ದವ್ರದ್ದು ಇವತ್ತಿನ ದಿವಸ ಕಾರ್ಖಾನೆಗಳನ್ನು ಮಾಡಿದ್ದಾರೆ. ನಿಮಗಾದ್ರೆ ಆ ಕಬ್ಬಿನ ಫ್ಯಾಕ್ಟ್ರಿ ಮಾಲೀಕರ ಜೊತೆ ಸಹಿತ ನಾನು ಸಹಕಾರವನ್ನು ಕೊಟ್ಟು ಅವ್ರ ಜೊತೆಯಲ್ಲಿ ರೇಟನ್ನು ವಿಚಾರ ಮಾಡಿಕೊಂಡು ಪ್ರತಿಯೊಬ್ಬ ರೈತನಿಗೆ ಇವತ್ತಿನ ದಿವಸ ಕಾಟ ಮಾಡಿ ಫ್ಯಾಕ್ಟ್ರಿಗೆ ಹೋಗುವಂಥ ಒಂದು ವಿಚಾರದಲ್ಲಿ ಈಗಾಗಲೇ 12 ಕಡೆ APMCಯಲ್ಲಿ ವೇಬ್ರಿಡ್ಜ್ಗಳನ್ನ ಹಾಕಿ ರೈತನಿಗೆ ಯಾವುದೇ ರೈತ ಕಬ್ಬಿನ ಗಾಡಿ ಬಂದ್ರೆ ಅವ್ನು ಪುಕ್ಕಟೆಯಾಗಿ ವೇಬ್ರಿಡ್ಜ್ ಮಾಡ್ಕೊಳ್ಬೇಕನ್ನಂಥ ಒಂದು ರೈತರ ಸಲುವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅದೇ ರೀತಿ ಇವತ್ತಿನ ದಿವಸ ರೈತರು ನಮಗೆ ಇಷ್ಟು ರೇಟ್ ಕೊಡ್ಬೇಕನ್ನಂಥ ಒಂದು ವಿಚಾರದಲ್ಲಿದ್ದ ಗುರ್ಲಾಪುರದಲ್ಲಿ CM ಸಹ ಅಲ್ಲಿ ಹೋಗ್ಬೇಡನಂತ ಮಾತನ್ನು ಹೇಳಿದ್ರು. ಆಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಅಲ್ಲಿ ಹೋಗಬಾರ್ದನಂತ ಮಾತನ್ನು ಹೇಳಿದಾಗ ನಾನು ಒಬ್ಬ ಸಕ್ಕರೆ ಸಚಿವನಾಗಿ ನಾನು ಹೋಗದೇ ಇದ್ದ ಪಕ್ಷದಲ್ಲಿ ಎಲ್ಲ ರೀತಿಯಿಂದ ಕೆಡ್ತಾನಂತ ಒಂದು ವಿಚಾರ ಇಟ್ಕೊಂಡು ಧೈರ್ಯದಿಂದ ಹೋಗಿ ಅಲ್ಲಿ ಮಾತನಾಡಿದರು. ಏನಪ್ಪ BJP ರಾಜ್ಯಾಧ್ಯಕ್ಷರು ಬಂದವ್ರನ್ನ ಹುಟ್ಟುಹಬ್ಬವನ್ನು ಮಾಡಿದ್ರಿ, ನನ್ನ ದಿನವನ್ನು ಮಾಡುವಂಥ ಕೆಲಸವನ್ನು ನೀವು ಕಬ್ಬಿನ ಫ್ಯಾಕ್ಟ್ರಿ ಮಾಡ್ತಿರಂದಾಗ ಆಯ್ತು, ನನ್ನ ದೈವದಲ್ಲಿ ಐತಿ, ಅವನ ದೈವದಲ್ಲಿ ಅದೇ ಇದೆ. ರೈತರ ಸಲುವಾಗಿ ನಾನು ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ನಾನು ಸ್ಟ್ರೈಕಿಗೆ ಕೊಂಡಿರ್ತೀನಿ. ಸರ್ಕಾರ ಬೆಂಬಲ ನೀವು ಕೇಳಿದಂಥ ಬೆಲೆ ಕೊಡಲಿಲ್ಲ ಅಂದ್ರೆ ನಾನು ಇಲ್ಲಿ ಸ್ಟ್ರೈಕ್ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದಾಗ
ಅವತ್ತಿನ ದಿವಸ ರೈತರು ಭಾಳ ಸಂತೋಷದಿಂದ ಸನ್ಮಾನ್ಯ ಸಚಿವರನ್ನ ಹೋಗಲಾಡಿಸಿದ್ರು. ಯಾಕಂದ್ರೆ ಹೆಂಗಿರ್ತೈತೆ ಅಂದ್ರೆ ಹೊಗಳದಾಗ ಆ ಮನುಷ್ಯನಲ್ಲಿರುವಂಥ ಶಕ್ತಿ, ಆ ಜನರನ್ನ ನೋಡ್ದ ನಾನು ಹೋಗಬಾರ್ದು, ನನಗೇನಾದರೂ ಗೊಂದಲ ಆಕೈತೇನಂತ ಒಂದು ವಿಚಾರ ಇಟ್ಕೊಂಡಿರಲಿಲ್ಲ. ಏನೇ ಇದ್ರು ನಾನು ರೈತನ ಮಗನಾಗಿ ರೈತರ ಜೊತೆಯಲ್ಲಿ ಸಹಕಾರವನ್ನು ಕೊಟ್ಟರೆ ಮಾತ್ರ ಇವತ್ತು ಕಬ್ಬಿಗೆ ಒಂದು ನಿಗದಿತ ಬೆಲೆ ಬರಲಿಕ್ಕೆ ಸನ್ಮಾನ್ಯ ಸಚಿವರು ಸಹ ಕಾರಣೀಭೂತರು. ಸಚಿವರು ಅತಿ ಜನಸಾಮಾನ್ಯರಿಗೆ ಸಿಗೋದು ಅತಿ ವಿರಳ. ಇಲ್ಲಿ ಸಚಿವರಂತ IC ಅವ್ರಿಗಾಗಲಿ ಇಂಥ ದೊಡ್ಡ ದೊಡ್ಡ ಮುಖಂಡರಿಗೆ ಸಂಪರ್ಕದಾರ, ಹಳ್ಳಿ ಮಟ್ಟದ ಜನರ ಒಂದು ಸಂಪರ್ಕ ಇಲ್ಲ ಮಾತು ಕೇಳಿ ಬರ್ತಾ ಇದೆ ಸರ್. ಈ ಹಳ್ಳಿ ಮಟ್ಟದಲ್ಲಿ ಕೆಲವೊಬ್ಬರು ರೈತಾಪಿ ಜನರು ಬಿಜಾಪುರಕ್ಕೆ ಹೋಗೋಕ್ಕಾಗಲ್ಲ, ಅವ್ರಿಗೆ ವಿಸಿಟ್ ಆಗಂಗಿಲ್ಲ. ಈಗ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ಇಟ್ಟು ಮಾತಾಡ್ತಾರೆ, ಆಯ್ತು ಬಾ ಅಂತ ಹೇಳಿ ಹೋಗ್ಬಿಡ್ತಾರೆ, ಮುಗೀತು. ಅವ್ರು ಎಕ್ಸ್ಪೆಂಡಿಚರ್ ಮಾಡಿ ಹೋಗ್ಲಾರ್ದಂಥ ಒಂದು ವ್ಯವಸ್ಥೆಯಲ್ಲಿ ಕೆಲವೊಬ್ಬರು ಕಾರ್ಯಕರ್ತರು ಹಿಂದುಳಿದ. ಈಗ ನಮ್ಮಲ್ಲಿ ಏನಿದೆ ಅಂದ್ರೆ ಲೀಡರ್ಗೆ ಅಷ್ಟೇ ಪ್ರಿಫರೆನ್ಸ್ ಕೊಡ್ಬೇಕಂತಿಲ್ಲ, ಯಾವುದೇ ಒಬ್ಬ ಕಾರ್ಯಕರ್ತ ಬಂದರೂ ಅವ್ನು ಕೆಲಸ ಮಾಡಿಕೊಡುವಂಥ ವಿಚಾರ ಅವ್ರ ಹತ್ತಿರಲ್ಲಿದೆ. ಆದ್ರೆ ಏನಾಗಿದೆ ಅಂದ್ರೆ ಸಮ್ ಲೀಡರ್ಸ್ ನಮ್ಮನ್ನು ಕೇಳಿ ಅವ್ರು ಕೆಲಸ ಮಾಡ್ಬೇಕನ್ನಂಥ ವಿಚಾರಗಳು ಪ್ರತಿಯೊಂದು ಹಳ್ಳಿಯಲ್ಲಿ ಇರುವಂಥ ಲೀಡರ್ ತಮ್ಮ ಲೀಡರ್ಶಿಪ್ದಲ್ಲಿ ಶರಣು ಬಂದ್ರೆ ಕೆಲಸ ಮಾಡಿಕೊಡ್ಬೇಕು, ಇಲ್ಲಿಗೆ ಮಾಡಿಕೊಡ್ಬಾರ್ದು. ಈ ವಿಚಾರಗಳು ಕೆಲವೊಂದು ಹಳ್ಳಿಗಳಲ್ಲಿ ಹಳೆ ಪದ್ಧತಿ. ಅವ್ರು ಏನಂತಾರ, ಯಾರೇ ನೀವು ಬಂದ್ರು ಕೆಲಸ ಮಾಡ್ಕೊಡ್ತೀನಿ, ಅವ್ರು ಬಂದ್ರು ಕೆಲಸ ಮಾಡ್ಕೊಡ್ತೀನಿ, ನನ್ನ ಕಡೆ ಯಾರು ಬರ್ತೀರ ಅವ್ರು ಕೆಲಸ ಮಾಡ್ಕೊಡ್ತೀನಿ ಅಂತ ವಿಚಾರ ಇವ್ರು ಅನ್ಸ್ಕೊತಾರೆ. ಅವ್ರಿಗೆ ಸ್ವಲ್ಪ ಹಿರಿಯರು ನೋವು ಆಕೈತಿ. ನಮ್ಮ 30 ವರ್ಷದಿಂದ ಈರಣ್ಣ ಪಟ್ಟಣಶೆಟ್ಟಿಯವ್ರು ಹೇಳಿ ನಮ್ಮನ್ನು ಕೇಳಿಂದಾನೆ ಮುಂದಿನ ಕೆಲಸ ಮಾಡ್ತಿದ್ರು. ಈ ನಮ್ಮನ್ನು ಕೇಳಾರ್ದೆ ಕೆಲಸ ಮಾಡ್ತಿರೋದು ಕೆಲವೊಬ್ಬ ಕಾರ್ಯಕರ್ತರು ಹಿರಿಯರು ಸನ್ಮಾನ್ಯ ಸಚಿವರ ಬಗ್ಗೆ ಕೆಟ್ಟ ಅಭಿಪ್ರಾಯ ತಾಳಿದ್ದಾರೆ. ತಾಳಿದ್ರು ಸಹಿತ ಬಿಡ್ಲಾರ್ ಕರ್ಮಪ್ಪ ಮತ್ತೆ ಹೊಳೆ. ಹೌದು ಸರ್, ಹೌದು. ಇಲ್ಲ ಅಲ್ಲಿ ಶಾಸಕ ರೀತಿಲಿ ಹೋಗ್ಬೇಕಿತ್ತ, ಐಶ್ವರ್ಯ ರೀತಿಲಿ ಹೋದ್ರೆ ನಮ್ಗೆ ಕೆಲಸ ಆಗ್ತೈತೆ ಅನ್ನೋದು ಭಾಳ ಜನರ ತಮ್ಮಲ್ಲೇ ಹಗಲು ರಾತ್ರಿ ಅನ್ನೋದೇ. ಸಚಿವರಕ್ಕಿಂತಲೂ ಅವ್ರ ಕಡೆ ಹೋಗ್ತಾರ, 10 ಮಂದಿ ಹೋಗ್ತಾರ, ಮಾಡ್ತೀನಿ ಹೋಗತ್ತ ಹೇಳ್ತಾರ. ನನ್ನಂತಲ್ಲಿ ಬಂದವರು 10 ಮಂದಿ ಬರಲಿ, ಒಬ್ಬನೇ ಬರಲಿ, ಅವನ ಕೆಲಸ ನಿಭಾಯಿಸಿ ಕಳಿಸುವಂತ ಕೆಲಸ ಮಾಡ್ತೀನಿ ಅಂತ ಒಂದು ಹೆಸರು. ಸ್ಥಳದಲ್ಲಿ ಪರಿಹಾರ ಅನ್ನೋದು ನಾವು ಕೇಳ್ಬರ್ತೇವೆ ಸರ್. ಯಾವುದೇ ಅಧಿಕಾರಿಗಳ ಕಡೆ ಆಗಲಿ, ಆಫೀಸ್ಗಳಲ್ಲಾಗಲಿ, ಯಾರೇನು ಬಿಡೇ ಬಾರಿಲ್ದೆ ಏನಪ್ಪ ಅವ್ನ ಕೆಲಸ ಸರಿ ಐತಿ ಮಾಡಿಕೊಡೋಣಂತ ಡೈರೆಕ್ಷನ್ ನಮ್ದು. ಆ ಮಾರ್ಗದರ್ಶನ ಬಂದಂತ ಕೆಲಸಗಾರನ ಕೆಲಸ ಆದ್ರೆ ಸಾಕು, ಅಲ್ಲಿ ಹೋದ್ರೆ ನಿಭಾಯಿಸ್ತಾರ, ಬಗೆಹರಿಸ್ತಾರಂತ. ಯಾವುದೇ ಗಂಡ ಹೆಂಡ್ರ ಜಗಳ, ಯಾವುದೇ ಸಂಸಾರದ ಜಗಳ ಬರಲಿ, ಯಾವ್ದನ್ನು ಹೋದ್ರೆ ನಿಭಾಯಿಸ್ತಾರ ಅನ್ನೋಂಥ ಒಂದು ವಿಚಾರ ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿರೋದ್ರಿಂದ ನಮ್ಮ ಜೊತೆಯಲ್ಲಿ ಸಾಕಷ್ಟು ಜನರ ಸಂಪರ್ಕ. ಈ ಕ್ಷೇತ್ರ ಜನದ ಒತ್ತಾಯ ಸರ್, ಐಶ್ವರ್ಯ ನಾವು ಶಾಸಕರಾಗಿ ನೋಡ್ಬೇಕು ಅನ್ನೋದು ಅವ್ರ ಜನತೆ ಅಭಿಲಾಷೆ, ಜನರ ಆಸೆ ಅದ, ನನ್ನ ಆಸೆ ಇಲ್ಲ. ಓಕೆ ಸರ್, ಜನರ ಆಸೆ ಇದೆ, ತಮ್ಮ ಆಸೆ ಇಲ್ಲ. ಪಕ್ಷ ಅಥವಾ ಸಚಿವರ ತಮ್ಮ ಸಹಕಾರ ಕೊಟ್ರ ತಾವೇನು? ಸಚಿವರು ಸಹಕಾರ ಕೊಟ್ಟರು ನಾನು ಎಂದೋ MLA ಹಾಕಿನಿ ಅಂತ ಅವ್ರಿಗೆ ಹೇಳಿನಿ. ಅವ್ರ ಒಂದು ವಿಷಯದಲ್ಲಿ ಏನೋ ಒಂದು ಮೂಡ್ ಇರ್ತೈತಿ, ಬೇಡ. ಓಕೆ ಓಕೆ ಸರ್. ಸರ್, ಇದು ಬ್ಯಾಂಕಿನ ಅಭಿವೃದ್ಧಿ ಬಗ್ಗೆ ಮುಂದಿನ ತಮ್ಮ ಯೋಜನೆಗಳೇನು ಸರ್? ಈ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಕಡೆ ಬ್ಯಾಂಕ್ಗಳಾಗೋದ್ರಿಂದ ಈ ಬ್ಯಾಂಕ್ಗಳು ನಬಾರ್ಡ್ ರೀಪೇಮೆಂಟ್ ಆಗಲ್ಲ. ರೀಪೇಮೆಂಟ್ ಆಗದ ಇದ್ದ ಪಕ್ಷದಲ್ಲಿ ಇವತ್ತಿನ ದಿವಸ ನಾವು ಪ್ರಯತ್ನ ಮಾಡಿ 1 ಕೋಟಿ ಕೊಡ್ತಿದ್ರೆ 2 ಕೋಟಿ ತಂದು ಸಾಲವನ್ನು ಹಂಚುವಂಥ ಕೆಲಸ ಮಾಡಿವೆ. ಏನಾಗಿದೆ ಅಂದ್ರೆ ಪ್ರತಿಯೊಂದು ಬ್ಯಾಂಕ್ಗಳಲ್ಲಿ ಇವತ್ತು ಜಿಲ್ಲೆಯಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇರೋದ್ರಿಂದ ಪ್ರತಿಯೊಬ್ಬ ರೈತನಿಗೆ ಪುಕ್ಕಟೆಯಾಗಿ 3%ದಲ್ಲಿ 10 ಲಕ್ಷಗಳವರೆಗೆ ಸಾಲವನ್ನು ಒದಗಿಸಿಕೊಡೋದ್ರಿಂದ ಈ ನಮ್ಮ ಬ್ಯಾಂಕಿಗೆ ಲಿಮಿಟೆಡ್ ಪೀಪಲ್ಸ್ ಲೋನೀಸ್ ಬರ್ತಾ ಇದ್ದಾರೆ. ಅಲ್ಲಿ ಬಿಗ್ಗೆಸ್ಟ್ ಪೀಪಲ್ಸ್ ಲೋನೀಸ್ ಅವ್ರ ಕಡೆ ಹೋಗ್ತಾರೆ. ಹಿಂಗಾಗಿ ಬ್ಯಾಂಕ್ಗಳು ಅಭಿವೃದ್ಧಿ ಪಥದ ಕಡೆ ಹೆಚ್ಚೋಕವು. ನಮ್ಮ ಏನೊಂದು ಸಾಯಬಾರ್ದು, ಬದುಕಬಾರ್ದು ಅನ್ನೋಂಥ ಒಂದು ವಿಚಾರದಲ್ಲಿ ರಾಜ್ಯದಲ್ಲಿ 174 ಬ್ಯಾಂಕ್ಗಳಲ್ಲಿ ಭಾಳ ಒಂದು 70-75 ಬ್ಯಾಂಕ್ಗಳು ಒಂದು ಒಳ್ಳೆಯ ರೀತಿಯಲ್ಲಿದೆ. ಉಳಿದೆಲ್ಲ 100 ಬ್ಯಾಂಕ್ಗಳು ಅಧೋಗತಿಯಲ್ಲಿದೆ. ಈ ಬ್ಯಾಂಕ್ಗಳು ಮುಚ್ಚುವಂಥ ಪರಿಸ್ಥಿತಿ ಇದೆ. ಅಂದ್ರೆ ಸುಮ್ಮನೆ ಎಲ್ಲಿ ಒಳ್ಳೆಯ ಅಧ್ಯಕ್ಷರು, ಒಳ್ಳೆಯ ನಿರ್ದೇಶಕ ಮಂಡಳಿ, ಅಲ್ಲಿದ್ದಂಥ ಸಿಬ್ಬಂದಿಯಿಂದ ಬ್ಯಾಂಕ್ ಇವತ್ತಿನ ದಿವಸ ಮುಂದುವರ್ಸ್ಕೊಂಡು ಹೋಗುವಂಥ ವ್ಯವಸ್ಥೆ ಇದೆ. ಸರ್, ಲಾಸ್ಟ್ ಕ್ವಶನ್, ತಮ್ಮ ಮುಂದಿನ ರಾಜಕೀಯ ನಡೆ ಸ್ಪಷ್ಟವಾಗಿ ಸರ್, ಮುಂದಿನ ರಾಜಕೀಯ ನಡೆಯುತ್ತೆ ಸರ್ ತಮ್ಮ? ಮುಂದಿನ ರಾಜಕೀಯ ನಡೆ ಎಲ್ಲನೂ ಒಳ್ಳೇದೈತೆ, ನಂದು ಕೆಟ್ಟದ್ದು ಯಾವುದೂ ಇಲ್ಲ. ಓಕೆ ಸರ್, ಓಕೆ ಸರ್. ಇಲ್ಲಿವರೆಗೆ ನಮ್ಮ ವಾಹಿನಿಯೊಂದಿಗೆ ಸಮಗ್ರವಾದ ತಮ್ಮ ರಾಜಕೀಯ ಹಾಗೂ ಸಹಕಾರ ರಂಗದ ಮತ್ತು ಜನಸಾಮಾನ್ಯರ ಒಳಗಿನ ಒಡನಾಟದ ಬಗ್ಗೆ ಸಮಗ್ರವಾಗಿ ನಮ್ಮೊಂದಿಗೆ ಮಾತನಾಡೋದಕ್ಕೆ ನಮ್ಮ ವಾಹಿನಿಯಿಂದ ತಮ್ಮ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಬ್ರದರ್.